शांति। पिताश्री शुभाबा याद है। बाप दादा मधुबन मुरली दिनांक 22/6/2026। मीठे बच्चे, बाप आए हैं तुम बच्चों की खिदमत करने। तुम भी बाप समान बन सबकी खिदमत करो। ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ಮಕ್ಕಳ ಸೇವೆಯನ್ನು ಮಾಡಲು. ನೀವು ತಂದೆಯ ಸಮಾನರಾಗಿ ಎಲ್ಲರ ಸೇವೆಯನ್ನು ಮಾಡಿ. प्रश्न है, ब्रह्मा बाप का कौन सा एक विचार चलता जिस पर शिव बाबा कहते वेट एंड सी, फिकर मत करो. ಬ್ರಹ್ಮ ತಂದೆಯ ಯಾವ ಒಂದು ವಿಚಾರ ನಡೆಯುವುದು ಅದಕ್ಕೆ ಶಿವ ತಂದೆ ಹೇಳುತ್ತಾರೆ, ಕಾಯ್ದು ನೋಡು, ಚಿಂತೆ ಮಾಡಬೇಡ. उत्तर, बाबा का विचार चलता समय बड़ा नाजुक होता जाता। बच्चों को अविनाशी ज्ञान रत्न लेने बाप के पास आना ही है. इतने ढेर बच्चे कहाँ आकर रहेंगे. ಬ್ರಹ್ಮ ತಂದೆಯ ವಿಚಾರ ನಡೆಯುತ್ತೆ. ಸಮಯ ಬಹಳಷ್ಟು ನಾಜೂಕಾಗುತ್ತಾ ಹೋಗುವುದು. ಮಕ್ಕಳಿಗೆ ಅವಿನಾಶಿ ಜ್ಞಾನ ರತ್ನವನ್ನು ಪಡೆಯಲು ತಂದೆಯ ಬಳಿ ಬರಲೇಬೇಕಾಗುತ್ತದೆ. ಇಷ್ಟೆಲ್ಲ ಮಕ್ಕಳು ಎಲ್ಲಿ ಬಂದು ಇರುತ್ತಾರೆ. ಕಿತ್ನೆ ಮಕಾನ್ ಬನಾನೆ ಪಡೆಂಗೆ, ಎಷ್ಟು ಮನೆಗಳನ್ನು ಕಟ್ಟಬೇಕಾಗುವುದು. ಅದಕ್ಕೆ ಶಿವಬಾಬಾ ಕತೆ ವೇಟ್ ಆ್ಯಂಡ್ ಸಿ, ಕಾಯ್ದು ನೋಡು ಎಂದು ಶಿವ ತಂದೆ ಹೇಳುತ್ತಾರೆ. ಕಲ್ಪ ಪಹಲೆ ಜೈಸಾ ಆಕರ್ ರಹೇ ತೆ ವೈಸಾ ಹಿ रहेंगे. ಕಲ್ಪದ ಮೊದಲು ಹೇಗೆ ಬಂದು ಇದ್ರೋ ಹಾಗೇ ಇರುತ್ತಾರೆ. ತುಮ್ ಫಿಕರ್ ಮತ್ ಕರೋ, ತುಮ್ ಸಿರ್ಫ್ ಪಡ್ತೇ ರಹೋ, ಮನ್ ಮನಾಭೋ. ನೀನು ಚಿಂತೆ ಮಾಡಬೇಡ, ನೀನು ಕೇವಲ ಓದುತ್ತಾ ಇರು, ಮನ್ಮನಾಭವ. तुम्हें कर्मातीत बनने का पुरुषार्थ करना है. ನೀನು ಕರ್ಮಾತೀತ ಆಗುವ ಪುರುಷಾರ್ಥ ಮಾಡಬೇಕು. ಗೀತೆ, तुम्हें पाके हमने सारा जहान पा लिया. ನಿನ್ನನ್ನು ಪಡೆದುಕೊಂಡು ನಾವು ಇಡೀ ಜಗತ್ತನ್ನೇ ಪಡೆದುಕೊಂಡೆವು. ಓಂ ಶಾಂತಿ. बाप भी कहते हैं बच्चे ओम शांति, और क्या कहेंगे. बच्चों को कहते हैं बच्चे ओम शांति तत्त्वम. ತಂದೆ ಮಕ್ಕಳಿಗೆ ಹೇಳ್ತಾರೆ ಓಂ ಶಾಂತಿ. ಇನ್ನೇನು ಹೇಳೋದು ಅಂತಾರೆ ಬಾಬಾ. ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ಓಂ ಶಾಂತಿ. ನನ್ನ ಹಾಗೆ ನೀವು ಅಂತಾರೆ, ಹೇ ಬಚ್ಚೋ ತುಂಬಿ ಶಾಂತ ಸ್ವರೂಪೋ. ಹೇ ಮಕ್ಕಳೇ, ನೀವು ಶಾಂತ ಸ್ವರೂಪರಾಗಿದ್ದೀರಿ. ತುಂಬಿ ಮಾಸ್ಟರ್ ಪತಿತ್ ಪಾವನ್ ಹೋ, ಐಸೆ ಅವ್ರ ಕೋಯಿ ಕಹ ನಹಿ ಸಕ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನ ಹಾಗೆ ಶಾಂತ ಸ್ವರೂಪರಾಗಿದ್ದೀರಿ, ಮಾಸ್ಟರ್ ಪತಿತ ಪಾವನರಾಗಿದ್ದೀರಿ. ಈ ರೀತಿ ಶುಭಾಬರವರು ವಿನಃ ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ. ಕಹಾ ಜಾತಾ ಹೈ ಜೈಸೆ ಕಾಗ್ ವೈಸೆ ಬಚ್ಚೆ, ತುಮ್ ಬಚ್ಚೆ ಭಿ ಜಾನ್ತೆ ಹೋ ಜೈಸೆ ಬಾಬಾ ವೈಸೆ ಹಮ್. ಹೇಳಲಾಗ್ತದೆ, ಕಾಗೆ ಹೇಗಿರುತ್ತೋ ಅದರ ಮರಿನೂ ಸಹ ಹಾಗೆ ಇರುತ್ತೆ. ಅದೇ ರೀತಿ ಬಾಬಾನು ಹೇಳ್ತಾ ಇದ್ದಾರೆ, ತುಮ್ ಬಚ್ಚೆ ಭಿ ಜಾನ್ತೆ ಹೋ. ಇನ್ನು ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಜೈಸೆ ಬಾಬಾ ವೈಸೆ ಹಮ್. ಬಾಬಾ ಹೇಗಿದ್ದಾರೋ ಹಾಗೆ ನಾವು. ಬಾಪ್ ಕಹತೆ ಹೇ ಮೈ ಜ್ಞಾನ ಕಾ ಸಾಗರ್ ಹೂँ. ತುಮ್ ಬಚ್ಚೆ ಭಿ ಸಮझेंगे ಹಮ್ ಮಾಸ್ಟರ್ ಜ್ಞಾನ ಸಾಗರ್ ಹೇ, ಗೋಯಾ ನದಿಯಾ ಟಹರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನು ಜ್ಞಾನ ಸಾಗರ. ಅಂದಮೇಲೆ ನೀವು ಮಕ್ಕಳು ಸಹ ತಿಳ್ಕೊಂಡಿದ್ರಿ, ನಾವು ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀವಿ. ಅಂದರೆ ಅರ್ಥ ನದಿಗಳು. ಸಾಗರ್ ಕೆ ಬಾಲ್ ಬಚ್ಚೆ ಭಿ ಹೋಂಗೆನಾ, ಬಡಿ ಬಡಿ ನದಿಯಾ ಭಿ ಹೇ, ಬಡೆ ಬಡೆ ತಲಾಬ್, ಬಡೆ ಬಡೆ ಸರೋವರ್ ಭಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಸಾಗರದ ಮಕ್ಕಳು ಸಹ ಇರ್ತಾರಲ್ವಾ. ಅಂದರೆ ದೊಡ್ಡ ದೊಡ್ಡ ನದಿಗಳು, ದೊಡ್ಡ ದೊಡ್ಡ ಕೊಳಗಳು, ದೊಡ್ಡ ದೊಡ್ಡ ಸರೋವರಗಳಿರ್ತವೆ ಅಂತಾರೆ ಬಾಬಾ. ವಾಹ ಹೇ ಜಡ್ ತುಮ್ ಹೋ ಚೈತನ್ಯ. ಆದರೆ ಬಾಬಾ ಹೇಳ್ತಾ ಇದ್ರೆ ಅವೆಲ್ಲ ಜಡ ಆಗಿದ್ದಾವೆ, ನೀವು ಚೈತನ್ಯರಾಗಿದ್ದೀರಿ. ಸಾಗರ್ ಸಹಿ ನಿಕ್ಲೆ ಹುಯೇ ಹೇ, ಸಾಗರದಿಂದಲೇ ಬಂದಿರುವಂಥವ್ರು. ಕೈ ಬಚ್ಚೆ ಭಿ ಇನ್ ಬಾತೋं को समझते नहीं है क्योंकि पढ़ी लिखी तो बच्चियाँ हैं नहीं.
ಬಾಬಾ ಹೇಳ್ತಿದ್ರೆ ಅನೇಕ ಮಕ್ಕಳು ಇವುಗಳನ್ನಂತೂ ತಿಳ್ಕೊಂಡಿಲ್ಲ, ಈ ಮಾತುಗಳನ್ನು ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಯಾಕೆಂದರೆ ಅಷ್ಟೊಂದು ವಿದ್ಯಾವಂತರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾನೇ ಏಕ್ ಬಾರ್ ಪೂಛಾತ ಚೀನಿ ಕಿಸ್ಸೆ ಬಂತಿ ಹೇ, ಗುಡ್ ಕಿಸ್ಸೆ बनता है तो बोला लाल गन्ने से गुड़ बनता है, सफ़ेद गन्ने से चीनी बनती है. ಬಾಬಾ ಒಮ್ಮೆ ಪ್ರಶ್ನೆ ಕೇಳಿದ್ರಂತೆ, ಸಕ್ಕರೆ ಯಾವುದರಿಂದ ಆಗ್ತದೆ, ಬೆಲ್ಲ ಯಾವುದರಿಂದ ತಯಾರಾಗ್ತದೆ ಅಂತ ಮಕ್ಕಳಿಗೆ ಹೇಳಿದರು. ಕೆಂಪು ಕಬ್ಬಿನಿಂದ ಬೆಲ್ಲ ತಯಾರಾಗ್ತದೆ, ಬಿಳಿ ಕಬ್ಬಿನಿಂದ ಸಕ್ಕರೆ ತಯಾರಾಗ್ತದೆ ಅಂತ. ಯಾಕೆಂದರೆ ಅಷ್ಟೊಂದು ಶಿಕ್ಷಣವನ್ನು ಓದಿಲ್ಲ ಅಂತಾರೆ ಬಾಬಾ. ಅಬ್ ತುಮಕೋ ಕಿತ್ನೆ ಬಡಿ ಬಾತೆ ಸಮಜಾತೆ ಹೇ. ಆದರೆ ಬಾಬಾ ನಮಗೀಗ ಇಷ್ಟೆಲ್ಲ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ಪಾನಿ ಕೆ ಸಾಗರ್ ಸೆ ಪಾನಿ ಕಿ ಹಿ ನದಿಯಾ ನಿಕಲ್ತಿ ಹೇ, ಮನುಷ್ಯ ಬಹುತ್ ಬಡ್ತೆ ಜಾತೆ ಹೇ ತೋ ಪಾನಿ ಬಿ ಬಹುತ್ ಚಾಹಿಯೇ. ಬಾಬಾ ಹೇಳ್ತಿದ್ರೆ ನೀರಿನ ಸಾಗರದಿಂದ ನೀರಿನ ನದಿಗಳೇ ಬರ್ತವೆ. ಮನುಷ್ಯರ ವೃದ್ಧಿ ಆಗ್ತಾ ಹೋದ ಹಾಗೆ ನೀರು ಸಹ ಬಹಳಷ್ಟು ಬೇಕಾಗ್ತದೆ ಅಂತಾರೆ ಬಾಬಾ. ಕಿತ್ನೆ ಕೆನಲ್ಸ್ ಆದಿ ಬನಾತೆ ರಾತೆ ಹೇ, ಅದಕ್ಕೋಸ್ಕರ ಎಷ್ಟೆಲ್ಲ ಕಾಲುವೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ತೋ ತುಮ್ ಬಚ್ಚೋಂ ಕೋ ಉಠ್ತೆ बैठते चलते फिरते यही ख्याल रखना है कि हम इस पतित दुनिया को पावन बनाते हैं. ಅಂದಮೇಲೆ ನಿಮಗೆ ಮಕ್ಕಳಿಗೆ ಕುತ್ಕೊಳ್ತಾ ನಿಂತ್ಕೊಳ್ತಾ ನಡೀತಾ ತಿರುಗ್ತಾ ಇದೇ ವಿಚಾರ ಇರಬೇಕಾಗಿದೆ, ನಾವು ಪತಿತ ಜಗತ್ತನ್ನು ಪಾವನ ಮಾಡುತ್ತೇವೆ. ಗೀತ್ ಮೇ ಬಿ ಕಹತೆ ಹೇ ಬಾಬಾ ಹಮ್ ಆಪ್ ಸೆ ವಿಶ್ವ ಕಿ ಬಾದಶಾಹಿ ಕಾ ವರ್ಸಾ ಲೇತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಗೀತೆಯಲ್ಲೂ ಸಹ ಕೇಳ್ತೀರಿ, ಬಾಬಾ ನಾವು ನಿಮ್ಮಿಂದ ವಿಶ್ವದ ಬಾದಶಾಹಿಯ ಆಸ್ತಿಯನ್ನು ಪಡ್ಕೊಳ್ತೀವಿ. ಯಹ ಹಮ್ಸೆ ಕೊಯ್ ಚೀನ್ ನಹಿ ಸಕೇಗಾ, ಇದನ್ನು ನಮ್ಮಿಂದ ಯಾರೂ ಕಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 21 ಜನ್ಮ ಯಹ ರಾಜಾಯಿ ಕಾಯಂ रहेगी, 21 ಜನ್ಮ ಈ ರಾಜ್ಯ ಭಾಗ್ಯ ಕಾಯಂ ಆಗಿ ಇರ್ತದೆ. ಬೇಹದ್ ಕಾ ಬಾಪ್ ಆಕರ್ ಬೇಹದ್ ಕಾ ರಾಜ್ಯ ಭಾಗ್ಯ ದೇತೆ ಹೇ. ಆದರೆ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಕೊಡ್ತಾರೆ. ರಾಜ್ಯ ಭಾಗ್ಯ ಚಲಾನೆಗೆ ಲಾಯಕ್ ಬನಾತೆ ಹೇ, ಪವಿತ್ರ ಬನಾತೆ ಹೇ. ಮತ್ತು ಬಾಬಾ ರಾಜ್ಯ ಭಾಗ್ಯವನ್ನು ನಡೆಸುವುದಕ್ಕೆ ಯೋಗ್ಯರನ್ನು ಮಾಡ್ತಾರೆ, ಪವಿತ್ರರನ್ನು ಮಾಡ್ತಾರೆ. ಬುಲಾತೆ ಬಿ ಹೇ ಪತಿತ್ ಪಾವನ್ ಆವೋ, ಯಾ ಕೋಯ್ ಶ್ರೀಕೃಷ್ಣಕ್ಕೂ ನಹಿ ಬುಲಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಹೇ ಪತಿತ ಪಾವನ ಬಾ ಅಂತ ಕರೀತಾರೆ, ಇದನ್ನೇನು ಶ್ರೀಕೃಷ್ಣನಿಗೆ ಕರೆಯೋದಿಲ್ಲ ಅಂತಾರೆ ಬಾಬಾ. ನಿರಾಕಾರ ಭಗವಾನ್ ಕೋ ಬುಲಾತೆ ಹೇ, ನಿರಾಕಾರ ಭಗವಂತನಿಗೆ ಕರೀತಾರೆ. ಜಬ್ ಕಾತೆ ಹೇ ಪತಿತ್ ಪಾವನ್ तो कृष्ण श्री कृष्ण बुद्धि में याद नहीं आता है, ಪರಮಾತ್ಮ ಯಾದ್ ಆತಾ ಹೇ. ಬಾಬಾ ಹೇಳ್ತಿದ್ರೆ ಯಾವಾಗ ಪತಿತ ಪಾವನ ಅಂತ ಕರೀತಾರೋ ಆವಾಗ ಶ್ರೀಕೃಷ್ಣನೇ ಬುದ್ಧಿಯಲ್ಲಿ ನೆನಪಿಗೆ ಯಾದ್ ನಹಿ ಆತಾ ಹೇ, ಶ್ರೀಕೃಷ್ಣನ ನೆನಪು ಬರೋದಿಲ್ಲ, ಪರಮಾತ್ಮನ ನೆನಪು ಬರ್ತದೆ. ಬಾಪ್ ಆಕರ್ ಹರ್ ಏಕ್ ಬಾತ್ ಸಮಜಾತೆ ಹೇ. ಬಾಬಾ ಬಂದು ಪ್ರತಿಯೊಂದು ಮಾತನ್ನು ತಿಳಿಸ್ಕೊಡ್ತಾರೆ. ಅಭಿ ತುಮ್ ಬಚ್ಚೆ ಸಮ್ಮುಖ ಬೇಟೆ ಹೋ, ಯಹ ಕೋಯಿ ಸಾಧು ಸಂತ್ ನಹಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನೀವು ಮಕ್ಕಳು ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಿ, ಇಲ್ಲಿ ಯಾವುದೇ ಸಾಧು ಸಂತರಿಲ್ಲ. ತುಮ್ ಜಾನ್ತೆ ಹೋ ನಿರಾಕಾರ ಶಿವ ಬಾಬಾ ಇಸ್ ಬ್ರಹ್ಮ ತನ್ಮೆ ಪ್ರವೇಶಕರ್ ಹಮ್ಕೋ ಪಡಾತೆ ಹೇ. ಆದರೆ ಬಾಬಾ ಹೇಳ್ತಿದ್ರೆ ನಿಮಗೆ ಗೊತ್ತು, ನಿರಾಕಾರ ಶಿವ ತಂದೆ ಬ್ರಹ್ಮ ತನ್ವಿನಲ್ಲಿ ಪ್ರವೇಶ ಮಾಡಿ ಓದಿಸ್ತಾರೆ. गायन भी है परमपिता परमात्मा ब्रह्मा तन द्वारा आदि सनातन देवी देवता धर्म की स्थापना करते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಗಾಯನ ಮಾಡಲಾಗ್ತದೆ, ಹೇಳಲಾಗ್ತದೆ. ಪರಂಪಿತ ಪರಮಾತ್ಮ ಬ್ರಹ್ಮ ತನುವಿನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. ವಿನಾಶ ಸ್ಥಾಪನಾಕ್ಕೆ ಬಾದ್ ಹಿ ಹುವಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ವಿನಾಶ ಸ್ಥಾಪನೆಯ ನಂತರವೇ ಆಗಿದೆ. इससे सिद्ध है कि पुरानी दुनिया में आते हैं, ब्रह्मा द्वारा स्थापना हुई नई दुनिया की, ಶಂಕರ್ ದ್ವಾರ ಅನೇಕ ಧರ್ಮೋं का ವಿನಾಶ. ಇದರಿಂದ ಸಿದ್ಧ ಆಗ್ತದೆ, ಹಳೆಯ ಜಗತ್ತಿನಲ್ಲಿ ಶಿವಬಾಬಾ ಬರ್ತಾರೆ ಅಂದಮೇಲೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಹೊಸ ಜಗತ್ತಿಂದು, ಶಂಕರರವರ ಮೂಲಕ ಅನೇಕ ಧರ್ಮಗಳ ವಿನಾಶ ಮಾಡಿಸ್ತಾರೆ. ಸತ್ಯುಗ್ ಮೇ ಏಕ್ ಧರ್ಮತಾ ಅಭಿ ತೋ ಅನೇಕ ಧರ್ಮ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು, ಈಗಂತೂ ಅನೇಕ ಧರ್ಮಗಳಿದ್ದಾವೆ. ಏಕ್ ಧರ್ಮ ವಾಲೆ ದೇವಿ ದೇವತಾओं की ನಿಶಾನಿ ಚಕ್ರ ಆದಿ ಹೇ. ಒಂದೇ ಧರ್ಮದವ್ರದ್ದು ದೇವಿ ದೇವತೆಗಳ ಚಿಹ್ನೆ ಚಕ್ರ ಇತ್ಯಾದಿ ಇದ್ದಾವೆ ಅಂತಾರೆ ಬಾಬಾ. ಇನ್ ಲಕ್ಷ್ಮೀ ನಾರಾಯಣ ಕೋ कहते ही है विश्व का मालिक, स्वर्ग का मालिक सो विश्व का मालिक हो गया. ಬಾಬಾ ತಿಳಿಸ್ತಾ ಇದ್ರೆ, ಈ ಲಕ್ಷ್ಮೀನಾರಾಯಣರಿಗೆ
ವಿಶ್ವದ ಮಾಲೀಕರು ಅಂತ ಹೇಳಲಾಗ್ತದೆ. ಸ್ವರ್ಗದ ಮಾಲೀಕರು ಅಂದ್ರೇ ವಿಶ್ವಕ್ಕೆ ಮಾಲೀಕರಾದರು. ಯಹ ಬಾತೆ ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಬೇಟಿ ಹೈ. ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ಮಾತುಗಳು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಕುತ್ಕೊಂಡಿದೆ. ಬಾಪ್ ಕತೆ ಹೇ ಬಚ್ಚೆ ಮನ್ಮನಾಭವ್. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಮನ್ಮನಾಭವ. ಯಹ ಬಚ್ಚೋಂಕೋ ಗಡಿ ಗಡಿ ಸಾವಧಾನಿ ಮಿಲ್ತಿ ಹೈ. ಇದು ಮಕ್ಕಳಿಗೆ ಗಳಿಗೆಗಳಿಗೆಗೂ ಎಚ್ಚರಿಕೆ ಸಿಗುತ್ತೆ. ಬಾಪ್ಕೋ ಅವ್ರ ವರ್ಷಕ್ಕೋ ಯಾದ್ ಕರೋ. ಬಾಬಾ ಹೇಳ್ತಾ ಇದ್ರೆ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಯಹ ಭೂಲೋ ಮತ್ ಅವ್ರ ಪಾಯಿಂಟ್ಸ್ ಭೂಲ್ ಜಾತಿ ಹೇ ಯಹ ತೋ ಮುಖ್ಯ ಹೇನಾ. ಬಾಬಾ ಹೇಳ್ತಿದ್ರೆ ಇದನ್ನು ಮರಿಬೇಡಿ ಅಂತಿದ್ದಾರೆ. ಉಳಿದೆಲ್ಲ ಮಾತುಗಳು ಉಳಿದೆಲ್ಲ ಪಾಯಿಂಟ್ಸ್ಗಳು ಮರಿಬೋದು, ಮರ್ತು ಹೋಗ್ತವೆ. ಆದರೆ ಈ ಪಾಯಿಂಟ್ ಮುಖ್ಯವಾದದ್ದು. ಬಾಪ್ ಹಿ ಪತಿತ್ ಪಾವನ್ ಹೇ. ಇನ್ನು ಬಾಬಾನೇ ಪತಿತ ಪಾವನ ಆಗಿದ್ದಾರೆ. ಯಹ ಯುಕ್ತಿ ಬತಾತೆ ಹೇ ಪಾವನ್ ಹೋನೇಕಿ. ಮತ್ತೆ ಪಾವನರಾಗುವಂಥ ಯುಕ್ತಿಯನ್ನು ತಿಳಿಸ್ತಾರೆ. ಬಾಪ್ ಕಹತೆ ಹೇ ತುಮ್ ತಮೋ ಪ್ರಧಾನ್ತೆ ಅಬ್ ಸತೋ ಪ್ರಧಾನ್ ಪತಿತ್. ಬಾಪ್ ಕಹತೆ ಹೇ ತುಮ್ ಸತೋ ಪ್ರಧಾನ್ತೆ ಅಬ್ ತಮೋ ಪ್ರಧಾನ್ ಪತಿತ್ ಬನ್ ಗಯೆ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನೀವು ಸತೋ ಪ್ರಧಾನರಾಗಿದ್ರಿ, ಈಗ ತಮೋ ಪ್ರಧಾನ ಪತಿತರಾಗಿದ್ದೀರಿ. 84 ಜನ್ಮ ಪೂರೇ ಲಿಯೇ ಹೇ. ನೀವೇ ಸಂಪೂರ್ಣ 84 ಜನ್ಮ ಪಡ್ಕೊಂಡಿದ್ದೀರಿ. ಅಬ್ ತುಮ್ಕೋ ಫಿರ್ ಸತೋ ಪ್ರಧಾನ್ ಬನ್ನ ಹೇ. ಈಗ ನೀವು ಪುನಃ ಸತೋ ಪ್ರಧಾನರಾಗಬೇಕಾಗಿದೆ. ಸತೋ ಪ್ರಧಾನ್ ಬನೋ ತಬ್ ಹಿ ತುಮ್ ಚಲ್ ಸಕೆಂಗೆ ಪವಿತ್ರ ದುನಿಯಾ ಮೇ. ನೀವು ಯಾವಾಗ ಸತೋ ಪ್ರಧಾನರಾಗ್ತಿರೋ ಆವಾಗ ಪತಿತ ಜಗತ್ತಿಗೆ ಹೋಗಲು ಸಾಧ್ಯ ಅಂತಿದ್ದಾರೆ ಬಾಬಾ. ನಿರಾಕಾರಿ ದುನಿಯಾ ಭಿ ಪವಿತ್ರ ಹೇ, ಸಾಕಾರಿ ದುನಿಯಾ ಭಿ ಪವಿತ್ರ ಹೇ. ಇನ್ನು ನಿರಾಕಾರಿ ಜಗತ್ತು ಪವಿತ್ರವಾದದ್ದು, ಸಾಕಾರಿ ಜಗತ್ತು ಪವಿತ್ರವಾದದ್ದು. ಅಪವಿತ್ರ ಪತಿತ್ ದುನಿಯಾ ಯಹ ಹೇ. ಆದರೆ ಅಪವಿತ್ರ ಪತಿತ ಜಗತ್ತು ಈ ಕಲಿಯುಗ ಆಗಿದೆ. ಆತ್ಮ ಭಿ ತಮೋ ಪ್ರಧಾನ್ ತೋ ಶರೀರ ಭಿ ತಮೋ ಪ್ರಧಾನ್ ಹೇ. ಆತ್ಮನೂ ತಮೋ ಪ್ರಧಾನ ಅಂದಮೇಲೆ ಈ ಸಮಯದಲ್ಲಿ ಶರೀರವು ತಮೋ ಪ್ರಧಾನವಾಗಿದೆ. ಯಹ ತೋ ಸೃಷ್ಟಿ ಕಾ ನಾಟಕ ಹೇ, ಇಸ್ಮೇ ಬ್ರಹ್ಮಾಂಡ और ಸೂಕ್ಷ್ಮೋತನ್ ಭಿ ಆ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ದೆ ಇದು ಸೃಷ್ಟಿಯ ನಾಟಕವಾಗಿದೆ, ಇದರಲ್ಲಿ ಬ್ರಹ್ಮಾಂಡ ಮತ್ತು ಸೂಕ್ಷ್ಮೋತನೂ ಬಂದ್ಬಿಡ್ತು. ಸೃಷ್ಟಿ ಕಾ ಚಕ್ರ ಯಹ ಫಿರ್ತಾ ಹೇ. ಯಾಕಂದರೆ ಸೃಷ್ಟಿಯ ಚಕ್ರ ಈ ಸಾಕಾರ ಜಗತ್ತಿನಲ್ಲಿ ಸುತ್ತಾ ಇರ್ತದೆ. ಸತ್ಯುಗ್ ತ್ರೇತಾ ಯಹ ಹೇ. ಯಹ ಕೋಯಿ ಸೂಕ್ಷ್ಮೋತನ್ ವ ಮೂಲವತನ್ ಮೇ ನಹಿ ಹೋತೆ. ಬಾಬಾ ಹೇಳ್ತಿದ್ರೆ ಸತ್ಯುಗ ತ್ರೇತಾಯುಗ ಎಲ್ಲ ಈ ಸಾಕಾರ ವತನದಲ್ಲಿದೆ, ಇವೇನು ಮೂಲವತನದಲ್ಲಿ ಇರೋದಿಲ್ಲ. ಯಹ ಯಹ ಹಿ ಹೇ. ಇನ್ಕೋ ಮನುಷ್ಯ ಸೃಷ್ಟಿ ಕಹ ಜಾತಾ ಹೇ. ಇದು ಇಲ್ಲೇ ಇರೋದು ಸತ್ಯುಗ ತ್ರೇತಾಯುಗ, ಇದಕ್ಕೆ ಮನುಷ್ಯ ಸೃಷ್ಟಿ ಅಂತ ಹೇಳಲಾಗ್ತದೆ. ವಹ ಹೇ ಆತ್ಮಾಂಕಿ ನಿರಾಕಾರಿ ಜಗತ್ತು ದುನಿಯಾ. ಬಾಬಾ ಹೇಳ್ತಾ ಇದ್ರೆ ಅದು ಪರಮಧಾಮ, ಆತ್ಮಗಳ ನಿರಾಕಾರಿ ಜಗತ್ತು. ವಹ ಹೇ ಬ್ರಹ್ಮ ವಿಷ್ಣು ಶಂಕರ್ ಕಿ ಆಕಾರಿ ದುನಿಯಾ. ನೆಕ್ಸ್ಟ್ ಸೂಕ್ಷ್ಮೋತನದ್ದು ಹೇಳ್ತಾ ಇದ್ದಾರೆ ಬಾಬಾ, ಬ್ರಹ್ಮ ವಿಷ್ಣು ಶಂಕರರ ಆಕಾರಿ ಜಗತ್ತು. ಯಹ ಸಾಕಾರಿ ಸೃಷ್ಟಿ ಕಿತ್ನಿ ಬಡಿ ಹೇ. ಆದರೆ ಬಾಬಾ ಹೇಳ್ತಿದ್ರೆ ಈ ಸಾಕಾರಿ ಸೃಷ್ಟಿ ಎಷ್ಟೊಂದು ದೊಡ್ಡದಾಗಿದೆ. ಸತ್ಯುಗ್ ಮೇ ಕಿತ್ನಿ ಛೋಟಿ ಸೃಷ್ಟಿ ಹೋತಿ ಹೇ. ಆದರೆ ಸತ್ಯುಗದಲ್ಲಿ ಎಷ್ಟು ಚಿಕ್ಕ ಸೃಷ್ಟಿ ಇರ್ತದೆ. ವಹ ಹೈ ಹಿ ಏಕ್ ಧರ್ಮ, ಬಾಕಿ ಮನುಷ್ಯ ಜೋ ಕಾತೆ ಹೇ ಕಿ ವಹ ಭಿ ದೈತ್ ಆದಿತೆ ಯಹ ಸಬ್ ಹೈ ಝೂಟ್. ಬಾಬಾ ಹೇಳ್ತಿದ್ರೆ ಆ ಸತ್ಯುಗ ತ್ರೇತಾಯುಗದಲ್ಲಿ ಇರುವುದು ಒಂದೇ ಧರ್ಮ, ಆದರೆ ಬಾಕಿ ಮನುಷ್ಯರೇನು ಹೇಳ್ತಾರಲ್ವ ಆ ದೇವತೆಗಳಿದ್ದಲ್ಲಿ ರಾಕ್ಷಸರಿದ್ರು ಅಂತ, ಇದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಸಮಜ್ತೆ ಹೋ ಕಿ ನೈ ದುನಿಯಾ ಕಿ ಸ್ಥಾಪನಾ ಪುರಾನಿ ದುನಿಯಾ ಕಾ ವಿನಾಶ್ ಗಾಯಾ ಹುವಾ ಹೇ. ಬಾಬಾ ಹೇಳ್ತಿದ್ರೆ ನಿಮಗೆ ಗೊತ್ತು ಹೊಸ ಜಗತ್ತಿನ ಸ್ಥಾಪನೆ ಹಳೆಯ ಜಗತ್ತಿನ ವಿನಾಶ ಅಂತ ಗಾಯನ ಇದೆ. ಸಬ್ಕಾ ವಿನಾಶ್ ಹೋಗ ಅವ್ರ ಸತ್ಯುಗ ಹೆವಿನ್ಗೆ ಸ್ಥಾಪನಾ ಹೋಗಿ. ಎಲ್ಲರದು ವಿನಾಶ ಆಗ್ತದೆ, ನಂತರ ಸತ್ಯುಗ ಸ್ವರ್ಗದ ಸ್ಥಾಪನೆ ಆಗ್ತದೆ. ತುಮ್ ಭಿ ಬಾಪ್ ಕೆ ಸಾಥ್ ಖಿದ್ಮತ್ ಕರ್ ರಹೆ ಹೋ. ಬಾಬಾ ಹೇಳ್ತಾ ಇದ್ರೆ ನೀವು ತಂದೆಯ ಮೂಲಕ ಸೇವೆಯನ್ನು ಮಾಡ್ತಾ ಇದ್ದೀರಿ. ಬಾಪ್ ಭಿ ಆತೆ ಹಿ ಹೇ ಬಚ್ಚೋಂ ಕಿ ಖಿದ್ಮತ್ ಕರ್ನೆ. ಇನ್ನು ಬಾಬಾ ಬರುವುದೇ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೆ. ಯಹ ಹೇ ಬೇಹದ್ ಕಾ ಬಾಪ್. ಇವರಾಗಿದ್ದರೆ ಬೇಹದ್ದಿನ ತಂದೆ. ದೇಖ್ತೆ ಹೇ ಹಮಾರೆ ಬಚ್ಚೆ ಬಹುತ್ ದುಃಖಿ ಹೇ ತೋ ಜರೂರ್ ತರಸ್ ಪಡೇಗನ. ಬಾಬಾನು ನೋಡ್ತಾರೆ ತನ್ನ ಮಕ್ಕಳು ಬಹಳಷ್ಟು ದುಃಖಿಗಳಾಗಿದ್ದಾರೆ ಅಂತ ಅಂದಮೇಲೆ ಮಕ್ಕಳ ಬಗ್ಗೆ ಕರುಣೆನೂ ಬರ್ತದಲ್ವಾ. ವಹ ಹೈ ಹಿ ರಹಮ್ ದಿಲ್. ಯಾಕೆಂದರೆ ಬಾಬಾ ಇರುವುದೇ ದಯಾಸಾಗರ ಆಗಿದ್ದಾರೆ. ಅಭಿ ತೋ ಸಾರಿ ದುನಿಯಾ ಮೇ ಅಶಾಂತಿ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಈಗ ಇಡೀ ಪ್ರಪಂಚದಲ್ಲಿ ಅಶಾಂತಿ ಇದೆ ಅಂತ ಹೇಳ್ತಿದ್ದಾರೆ. ಏಕ್ ಬಾಪ್ ಕೆ ಸಿವಾಯ್ ಅವ್ರ ಕೋಯಿ ಶಾಂತಿ ದೇನ ಸಕೆ. ಆದರೆ ಒಬ್ಬ ತಂದೆ ವಿನಃ ಬೇರೆ ಯಾರೂ ಶಾಂತಿಯನ್ನು ಕೊಡಲು
ಸಾಧ್ಯ ಇಲ್ಲ. ಹಠಯೋಗಿ ಬಿ ಅತಾ ಹೇ, ಆತ್ಮ ಕೇಲೆ ಕಹ ದೇತೆ ವಹ ನಿರ್ಲೇಪ್ ಹೇ. ಅಪಾರವಾಗಿ ಆತ್ಮಗಳು ಬಹಳಷ್ಟು ಜನ ಇದ್ದಾರೆ ಅಂತ ಹೇಳುತ್ತಿದ್ದಾರೆ ಬಾಬಾ. ಆದರೆ ಆತ್ಮಕ್ಕೆ ಹೇಳಲಾಗ್ತದೆ ಆತ್ಮ ನಿರ್ಲೇಪ ಅಂತ ಎಂದು. ಮನುಷ್ಯಂಕೋ ಉಲ್ಟಿ ಬಾತೆ ಸುನಾ ದೇತೆ ಹೇ. ಈ ರೀತಿ ಪರಮಾತ್ಮ ಕಲ್ಲು ಮಣ್ಣು ಎಲ್ಲ ಕಡೆ ಇದ್ದಾನೆ, ನಿರ್ಲೇಪ ಅಂತ ಹೇಳಿ ಮನುಷ್ಯರಿಗೆ ಉಲ್ಟಾ ಮಾತುಗಳನ್ನು ತುಂಬಿ ಬಿಡ್ತಾರೆ ಅಂತಾರೆ ಬಾಬಾ. ಉಲ್ಟಾ ಮಾತುಗಳನ್ನೇ ಹೇಳ್ತಾರೆ. ವಾಸ್ತವಮೇ ಆತ್ಮಕ್ಕೆ ಸಫಾಯಿ ಚಾಹಿ, ವಾಸ್ತವಿಕವಾಗಿ ಆತ್ಮದ ಸ್ವಚ್ಛತೆ ಬೇಕು ಅಂತಿದ್ದಾರೆ ಬಾಬಾ. ಆತ್ಮ ಮೇ ಹಿ ಕಾದ್ ಪಡಿ ಹೇ ಅವ್ರ ಕಿಸ್ಕೋ ಪತಾ ನಹಿ ಹೇ. ಆದರೆ ಆತ್ಮದಲ್ಲೇ ಕಲ್ಮಶ ಮಿಶ್ರಣ ಆಗಿದ್ದು ಅದು ಯಾರಿಗೂ ಗೊತ್ತಿಲ್ಲ. कहते भी है यह पापात्मा है, बहुत पाप करते हैं, यह ಮಹಾತ್ಮ ಹೇ, ಪುಣ್ಯಾತ್ಮ ಹೇ. ಅದಕ್ಕೆ ಹೇಳಲಾಗ್ತದೆ ಇವರು ಪಾಪಾತ್ಮರು, ಬಹಳಷ್ಟು ಪಾಪಕರ್ಮವನ್ನು ಮಾಡ್ತಾರೆ, ಇವರು ಮಹಾತ್ಮರು. ಅಂದಮೇಲೆ ಪುಣ್ಯದ ಕಾರ್ಯವನ್ನು ಮಾಡ್ತಾರೆ, ಇವರು ಮಹಾತ್ಮರು, ಇವರು ಪುಣ್ಯಾತ್ಮರು ಅಂತ ಹೇಳ್ತಾರೆ. ऐसे नहीं कहेंगे कि महान परमात्मा है, ಪುಣ್ಯಾತ್ಮ ಮಹಾತ್ಮ ಪಾಪಾತ್ಮ ಅಂತ ಆತ್ಮನಿಗೆ ಹೇಳ್ತಾರೆ ವಿನಃ ಈ ಪುಣ್ಯ ಪರಮಾತ್ಮ ಅಥವಾ ಮಹಾನ್ ಪರಮಾತ್ಮ ಅಂತ ಹೇಳೋದಿಲ್ಲ. ಸನ್ಯಾಸಿयों के लिए कहेंगे पवित्र आत्मा है, क्योंकि सन्यास किया हुआ है. ಇನ್ನು ಸನ್ಯಾಸಿಗಳಿಗೆ ಹೇಳಲಾಗ್ತದೆ ಪವಿತ್ರ ಆತ್ಮಗಳು ಅಂತ, ಯಾಕೆಂದರೆ ಇವರು ಸನ್ಯಾಸವನ್ನು ಮಾಡಿದ್ದಾರೆ. अब बाप समझाते हैं आत्मा को पवित्र बनाने वाला सिवाय एक परमात्मा बाप के और कोई हो नहीं सकता. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮವನ್ನು ಪವಿತ್ರ ಮಾಡುವಂಥವ್ರು ಜಗತ್ತಿನಲ್ಲಿ ಪರಂಪಿತ ಪರಮಾತ್ಮ ಈಶ್ವರನ ವಿನಃ ಬೇರೆ ಯಾರೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಪತಿತ ದುನಿಯಾ ಮೇ ಪಾವನ್ ಆತ್ಮ ಕೊಯ್ ಹೋ ನ ಸಕೆ. ಇನ್ನು ಈ ಪತಿತ ಜಗತ್ತಿನಲ್ಲಿ ಯಾರೂ ಪಾವನ ಆತ್ಮಗಳಿರೋದಕ್ಕೆ ಸಾಧ್ಯ ಇಲ್ಲ. ಅಭಿ ಸ್ಯಾಂಪ್ಲಿಂಗ್ ಲಗ್ತಾ ಹೇ, ಧೀರೆ ಸೆ ಧೀರೆ 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 ವೃದ್ಧಿ ಹೋತೆ ಜಾಯಂಗೆ. ಬಾಬಾ ಹೇಳ್ತಾ ಇದ್ರೆ ಈಗ ವೃಕ್ಷದ ಕಸಿ ಮಾಡಲಾಗ್ತಾ ಇದೆ, ಆಮೇಲೆ ನಿಧಾನವಾಗಿ ವೃದ್ಧಿ ಆಗ್ತದೆ. ಯಾತೋ ಛೋಟೆ ಛೋಟೆ ಮಠ ಪಂತ್ ಆದಿ ಠಾಲ್ ಠಾಲಿಯಾ ಹೇ. ಬಾಬಾ ಹೇಳ್ತಿದ್ರೆ ಈ ಸಮಯದಲ್ಲಿ ಚಿಕ್ಕ ಪುಟ್ಟ ಮಠ ಪಂಥಗಳು ಅರ್ಥಾತ್ ರೆಂಬೆ ಕೊಂಬೆಗಳು, ಈ ಮಾನವಂಶ ವೃಕ್ಷದ ರೆಂಬೆ ಕೊಂಬೆಗಳಾಗ್ಬಿಟ್ಟಿದ್ದಾರೆ. ಉನ್ಮೆ ಕೋಯಿ ಮೆಹನತ್ ಥೋಡೆ ಹಿ ಲಗ್ತಾ ಹೇ, ಉನ್ಮೆ ಕೋಯಿ ಮೆಹನತ್ ಥೋಡಿ ಹಿ ಲಗ್ತಾ ಹೇ. ಅನೇಕ ಪ್ರಕಾರ ಕೆ ಮಂತ್ರ ದೇತೆ ಹೇ. ಅವ್ರ ಹತ್ರ ಏನಾದರೂ ಪರಿಶ್ರಮ ಇರುತ್ತಾ ಅಂತಾರೆ ಬಾಬಾ. ಅವರು ಅನೇಕ ಪ್ರಕಾರದ ಮಂತ್ರಗಳನ್ನೆಲ್ಲ ಕೊಡ್ತಾರೆ. ಕಿಸ್ಸಮ್ಗೆ ಮಂತ್ರ ದೇತೆ ಹೇ, ಭಿನ್ನವಾದಂತಹ ಮಂತ್ರಗಳನ್ನ ಕೊಡ್ತಾರೆ. ಯಾ ಭಿ ವಶೀಕರಣ ಮಂತ್ರ ಹೇ, ಜಿಸ್ಸೆ ತುಮ್ 5005 ವಿಕಾರೋं पर जीत पाते हो. ಬಾಬಾ ಹೇಳ್ತಾ ಇದ್ರೆ ಇದು ಸಹ ವಶೀಕರಣ ಮಂತ್ರ ಆಗಿದೆ. ಈ ಮಂತ್ರದಿಂದ ನೀವು ಇಡೀ ಬಾಬಾ ತಿಳಿಸ್ತಾ ಇದ್ದಾರೆ ಜಿಸ್ಸೆ ತುಮ್ 5 ವಿಕಾರೋं पर जीत पाते हो. ಅದರಿಂದ ನೀವು ಪಂಚವಿಕಾರಗಳ ಮೇಲೆ ಜಯ ಗಳಿಸ್ತೀರಿ. ರಾಮ್ ರಾಮ್ ಕಾ ಮಂತ್ರ ಜಪ್ತೆ ಹೇ, ಇಸ್ಸೆ ಫಾಯ್ದಾ ತೋ ಕುಚ್ ಭಿ ನಹಿ ಹೇ. ಬಾಬಾ ಹೇಳ್ತಾ ಇದ್ರೆ ರಾಮ ರಾಮ ಅಂತ ಮಂತ್ರವನ್ನು ಜಪ ಮಾಡ್ತಾರೆ, ಆದರೆ ಅದರಿಂದ ಏನೂ ಲಾಭ ಇಲ್ಲ. ಯಹ ತೋ ಬಾಪ್ ಕಹತೆ ಹೇ ಮುಜೆ ಯಾದ್ ಕರೋ ತೋ ತುಮಾರೆ ಪಾಪ್ ನಾಶ್ ಹೋ ಜಾಯೆಂಗೆ. ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನೊಬ್ಬನನ್ನು ನೆನಪು ಮಾಡಿದ್ರಿ ಅಂದರೆ ನಿಮ್ಮ ಎಲ್ಲ ಪಾಪಗಳು ನಾಶ ಆಗಿಬಿಡ್ತವೆ. ತುಮ್ ಪವಿತ್ರ ಆತ್ಮ ಬನ್ ಜಾಯೆಂಗೆ. ಆವಾಗ ನೀವು ಪವಿತ್ರ ಆತ್ಮಗಳಾಗ್ಬಿಡ್ತೀವಿ. ಯಾದ್ ಕೋ ಹಿ ಯೋಗ ಕಾತೆ ಹೇ, ನೆನಪಿಗೆ ಯೋಗ ಅಂತ ಹೇಳಲಾಗ್ತದೆ. ಭಾರತ್ ಕಾ ಪ್ರಾಚೀನ ಯೋಗ ಬಹುತ್ ಮಶಹೂರ್ ಹೇ. ಇಸ್ ಯೋಗ ಸೆ ಹಿ ತುಮ್ ವಿಶ್ವ ಪರ್ ಜೀತ್ ಪಾತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧವಾಗಿದೆ. ಆ ಯೋಗದಿಂದಲೇ ನೀವು ವಿಶ್ವದ ಮೇಲೆ राज्य पढ़ीतीरी। भारत का राज्य बहुत नामी ग्रामी है, यह बाप के सिवाय और कोई सिखा न सके। ಭಾರತದ ಯೋಗ ರಾಜಯೋಗ ಬಹಳಷ್ಟು ಪ್ರಸಿದ್ಧವಾದದ್ದು, ಅದನ್ನು ತಂದೆ ವಿನಃ ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ತುಮ್ ಹೋ ಬ್ರಹ್ಮ ಕುಮಾರ್ ಕುಮಾರಿಯ ಬಿಕೆ ತೋ ಯಹಾ ಹಿ ಹೋಂಗೆನಾ. ಬಾಬಾ ಹೇಳ್ತಾ ಇದ್ರೆ ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ, ಬಿಕೆಗಳು ಬ್ರಹ್ಮ ಕುಮಾರ ಕುಮಾರಿಯರು ಇಲ್ಲೇ ಇರಬೇಕಲ್ವಾ. ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ತೋ ಜರೂರ್ ಬ್ರಹ್ಮಕ್ಕೆ ಸಾಥ್ ಹಿ ಹೋಂಗೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳಂದಮೇಲೆ ಅವಶ್ಯವಾಗಿ ಬ್ರಹ್ಮರವರ ಜೊತೆಗೆ ಇರ್ತಾರೆ. ಬ್ರಾಹ್ಮಣ ಕುಲ್ ಬಿ ಜರೂರ್ ಚಾಹಿಯೆ. ಬಾಬಾ ಹೇಳ್ತಿದ್ರೆ ಅವಶ್ಯವಾಗಿ ಬ್ರಾಹ್ಮಣ ಕುಲನೂ ಬೇಕು. ಇಸ್ಕೋ ಕಹಾ ಜಾತಾ ಹೈ ಸರ್ವೋತ್ತಮ ಊಂಚೆತೆ ಊಂಚಾ ಬ್ರಾಹ್ಮಣ ಕುಲ್. ಇದಕ್ಕೇನೆ ಹೇಳಲಾಗ್ತದೆ ಸರ್ವೋತ್ತಮ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಕುಲ. ಅಭಿ ತುಮ್ ಬ್ರಾಹ್ಮಣ ಹೋ ಫಿರ್ ಉತ್ತಲ್ ಖಾಯೆಂಗೆ.
बाजोली खेलते हैं ना, शूद्र से ब्राह्मण बने हो, फिर देवता क्षत्रिय वैश्य शूद्र। तो अब बाप समझाते हैं मीठे मीठे बच्चों, बहुत थोड़ी बात है, बाप की याद में रहो। ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈಗ ನೀವು ಬ್ರಾಹ್ಮಣರಾಗಿದ್ದೀರಿ, ಮತ್ತೆ ನೀವು ಮುಂದೆ ಹೋಗ್ತೀರಿ ಅಂದರೆ ಬಾಜೋಲಿ ಆಡ್ತಿರಲ್ವಾ, ಬಾಜೋಲಿ ಆಟ ಇದಲ್ವಾ ಅಂತಾರೆ ಬಾಬಾ. ಹೆಂಗಂದರೆ ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ, ನಂತರ ದೇವತಾ ಕ್ಷತ್ರಿಯ ವೈಶ್ಯರು ಶೂದ್ರರಾಗ್ತಾ ಬರ್ತೀರಿ. ತೋ ಅಬ್ ಬಾಪ್ ಸಮಜಾತೆ ಹೇ ಮೀಠೆ ಮೀಠೆ ಬಚ್ಚೆ ಬಹುತ್ ಥೋಡಿ ಬಾತ್ ಹೇ. ಈಗ ಬಾಬಾ ತಿಳಿಸ್ತಾ ಇದ್ದಾರೆ, ಮುದ್ರಾತಿ ಮುದ್ರ ಮಕ್ಕಳೇ, ಬಹಳ ಕಡಿಮೆ ಮಾತು, ಬಾಪ್ಕಿ ಯಾದ್ ಮೇ ರಹೋ, ಇಷ್ಟೇ ಮಾಡ್ರಿ ಅಂತಾರೆ ಬಾಬಾ, ತಂದೆ ನೆನಪಲ್ಲಿರಿ. ಯಹ ಬಿ ತೋ ಬುದ್ಧಿ ಮೇ ಹೇ, ಬಾಬಾ ಹಮ್ಕೋ 84 ಜನ್ಮೋ ಕಾ ರಾಸ್ ಬತಾ ರಹೆ ಹೇ. ಇದು ಸಹ ನಿಮ್ಮ ಬುದ್ಧಿಯಲ್ಲಿದೆ, ಬಾಬಾ ನಮಗೆ 84 ಜನ್ಮದ ರಹಸ್ಯವನ್ನು ತಿಳಿಸ್ತಾ ಇದ್ದಾರೆ. 84 ಲಾಖ್ ಅಥವಾ 84 ಜನ್ಮೋ ಕಾ ಹಿಸಾಬ್ ತೋ ಚಾಹಿಯೇನಾ. ಬಾಬಾ ತಿಳಿಸ್ಕೊಡ್ತಿದ್ರೆ 84 ಲಕ್ಷ ಅಥವಾ 84 ಜನ್ಮಗಳ ಲೆಕ್ಕ ಅಂತೂ ಬೇಕಲ್ವಾ. ಕೊಯ್ಕೋ ಪತಾ ನಹಿ, ಆದರೆ ಇದು ಯಾರಿಗೂ ಗೊತ್ತಿಲ್ಲ. 84 ಲಾಖ್ ಕಾ ತೋ ಹಿಸಾಬ್ ಕೊಯ್ ಬತಾ ನ ಸಕೆ. ಇನ್ನು 84 ಲಕ್ಷ ಅಂದರೆ ಅದರ ಲೆಕ್ಕ ಅಂತೂ ಯಾರೂ ಹೇಳಲು ಸಾಧ್ಯ ಇಲ್ಲ. ಮನುಷ್ಯ 84 ಜನ್ಮೋ ಕಾ ಚಕ್ರ ಲಗಾತೆ ಹೇ, ಆದರೆ ಮನುಷ್ಯರು 84 ಜನ್ಮದ ಚಕ್ರವನ್ನು ಸುತ್ತಾರೆ. ಆತ್ಮ ಈ ಉಪರ್ ಸೆ ಆತಿ ಹೇ ಪಾಠ ಬಚಾನೆ ಕೆ ಲಿಯೆ. ಆತ್ಮಗಳೆಲ್ಲ ಮೇಲಿಂದ ಪಾತ್ರ ಮಾಡೋದಕ್ಕೋಸ್ಕರ ಬರ್ತಾರೆ. ಸತ್ಯುಗ್ ಸೆ ಲೇಕರ್ ಕಲಿಯುಗ್ ಅಂತ ತಕ್ ಆತಿ ಹಿ ರಹತಿ ಹೇ, ಹರ್ ಏಕ್ ಅಪ್ನಾ ಅಪ್ನಾ ಪಾಠ ಬಚಾತೆ ರಹತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೂ ಎಲ್ಲ ಆತ್ಮಗಳು ಈ ಸೃಷ್ಟಿಗೆ ಬರ್ತಾ ಹೋಗ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಮಾಡ್ತಾ ಇರ್ತಾರೆ. ಇನ್ ಬಾತೋಂಕೋ ಮನುಷ್ಯ ಮಾತ್ರ ನಹಿ ಜಾನ್ತೆ. ಆದರೆ ಬಾಬಾ ಹೇಳ್ತಾ ಇದ್ರೆ, ಇವೆಲ್ಲ ಮಾತುಗಳನ್ನು ಮನುಷ್ಯರು ಅರಿತಿಲ್ಲ. ಏಕ್ ಬಾಪ್ ಹಿ ಜಾನ್ ಸಕ್ತೆ ಹೇ, ಒಬ್ಬ ತಂದೆ ಮಾತ್ರ ಅದನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯ. ಮನುಷ್ಯಕೋ ಕಭಿ ಪರಂಪಿತ ಗಾಡ್ ಫಾದರ್ ನಹಿ ಕಹಾ ಜಾತಾ. ಬಾಬಾ ಹೇಳ್ತಾ ಇದ್ರೆ, ಮನುಷ್ಯರಿಗೆ ಎಂದೂ ಪರಂಪಿತ ಅಥವಾ ಗಾಡ್ ಫಾದರ್ ಅಂತ ಹೇಳೋದಿಲ್ಲ. ಗಾಡ್ ಫಾದರ್ ಕಹನೆ ಸೆ ಫಿರ್ ನಿರಾಕಾರ ಶಿವ್ ತರಫ್ ಬುದ್ಧಿ ಜಾತಿ ಹೇ. ಯಾವಾಗ ಗಾಡ್ ಫಾದರ್ ಅಂತ ಹೇಳಲಾಗ್ತದೋ ಆವಾಗ ನಿರಾಕಾರ ಶಿವನ ಕಡೆಗೆ ಬುದ್ಧಿ ಹೋಗ್ತದೆ. ಜೀವಾತ್ಮ ಕಾ ಬಾಪ್ ತೋ ಹೋಗಾನ, ಯಾಕೆಂದರೆ ಜೀವಾತ್ಮರ ತಂದೆನೂ ಇರಲೇಬೇಕಲ್ವಾ. ಆತ್ಮ ಏಕ್ ಶರೀರ ಚೋಡ್ ದೂಸರಾ ಲೇತಿ ಹೇ, ಆದರೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ತೆಗೆದುಕೊಳ್ತದೆ. ನಿರಾಕಾರ ಬಾಪ್ ಕಾ ನಾಮ್ ಶಿವ್ ಹೇ, ತುಮಾರಾ ಬಿ ಏಕ್ ಹಿ ನಾಮ್ ಹೇ ಆತ್ಮ. ಬಾಬಾ ಹೇಳ್ತಾ ಇದ್ರೆ, ನಿರಾಕಾರ ತಂದೆ ಹೆಸರು ಶಿವ ಆಗಿದೆ, ಹಾಗೆ ನಿಮ್ಮದು ಒಂದೇ ಹೆಸರು ಆತ್ಮ. ಫಿರ್ ಶರೀರ ಮೇ ಭಿನ್ನ ಭಿನ್ನ ನಾಮ್ ಪಡ್ತೆ ಹೇ. ಯಾವಾಗ ಅನಾವಾತ್ಮಗಳು ಶರೀರದಲ್ಲಿ ಬಂದಾಗ ಭಿನ್ನ ಭಿನ್ನ ಹೆಸರುಗಳು ಬರ್ತವೆ. ಪರಂಪಿತ ಪರಮಾತ್ಮ ಬಿ ಶರೀರ ಮೇ ಆಕರ್ ಜ್ಞಾನ ಸುನಾತೆ ಹೇ. ಇನ್ನು ಪರಂಪಿತ ಪರಮಾತ್ಮರವರು ಸಹ ಶರೀರದಲ್ಲೇ ಬಂದು ಜ್ಞಾನವನ್ನು ತಿಳಿಸ್ತಾರೆ. ಶರೀರ ಬಿಗರ್ ತೊಡೆ ಹಿ ಸುನಾಯಿಂಗೆ, ಶರೀರ ಇಲ್ಲದೇನಾದರೂ ತಿಳಿಸ್ತಾರ ಅಂತಾರೆ ಬಾಬಾ. ತೋ ಬಾಪ್ ಸಮझाते हैं कि इनका तो अपना नाम है, मेरा शरीर का कोई नाम नहीं है, न मैं पुनर्जन्म में आता हूँ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇವ್ರಿಗಂತೂ ಏನಿದೆ, ಶಿವಬಾಬಾ ಹೇಳ್ತಿದ್ರೆ, ಬ್ರಹ್ಮ ತಂದೆಗೆ ಇವ್ರಿಗಂತೂ ತಮ್ಮದೇ ಆದಂಥ ಹೆಸರಿದೆ, ಆದರೆ ನನ್ನ ಶರೀರಕ್ಕೆ ಏನೂ ಹೆಸರಿಲ್ಲ, ಯಾಕಂದ್ರೆ ನಾನು ಪುನರ್ಜನ್ಮದಲ್ಲಿಯೂ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮೇ ಇನ್ಮೇ ಪ್ರವೇಶ ಕರ್ತಾ ಹೂँ, ಇನ್ಕೋ ಬಿ ಮಾಲೂಮ್ ನಹಿ ಪಡ್ತಾ ಹೇ. ನಾನು ಈ ಬ್ರಹ್ಮ ತನುವಿನಲ್ಲಿ ಪ್ರವೇಶ ಮಾಡ್ತೀನಿ, ಆದರೆ ಇವ್ರಿಗೂ ಗೊತ್ತಾಗೋದಿಲ್ಲ ಅಂತಾರೆ ಬಾಬಾ. ಕೋಯಿ ತಿಥಿ ತಾರೀಖ್ ನಹಿ. ಶಿವಬಾಬಾ ಯಾವ ಸಮಯದಲ್ಲಿ ಪ್ರವೇಶ ಮಾಡಿದ್ರು ಅದರ ತಿಥಿ ತಾರೀಖಿಲ್ಲ. ಹಾಂ, ಮೇ ಕಲ್ಪಕ್ಕೆ ಅಂತ್ ಅರ್ಥಾತ್ ರಾತ್ ಮೇ ಆತಾ ಹೂँ. ಆದರೆ ಬಾಬಾ ಹೇಳ್ತಿದ್ರೆ, ನಾನು ಕಲ್ಪದ ಅಂತ್ಯ ಅರ್ಥಾತ್ ರಾತ್ರಿಯ ಸಮಯದಲ್ಲಿ ಬರ್ತೀನಿ. ಅಭಿ ರಾತ್ ಹೇನಾ. ಬಾಬಾ ಹೇಳ್ತಿದ್ರೆ, ಈಗ ರಾತ್ರಿ ಆಗಿದೆಯಲ್ವಾ. ಯಹ ಹೈ ಹಿ ಪತಿತೋಂ ಕಿ ದುನಿಯಾ, ಮೇ ಆತಾ ಹೂँ ಪಾವನ್ ದುನಿಯಾ ಅರ್ಥಾತ್ ದಿನ್ ಬನಾನೆ. ಶಿವಬಾಬಾ ಹೇಳ್ತಿದ್ರೆ, ಮಕ್ಕಳೇ, ಇದಿರುವುದೇ ಪತಿತ ಜಗತ್ತು, ಆದರೆ ನಾನು ಬರ್ತೀನಿ ಪಾವನ ಜಗತ್ತು ಅರ್ಥಾತ್ ಹಗಲನ್ನು ಮಾಡುವುದಕ್ಕೋಸ್ಕರ. ಯಹ ಬಿ ನಹಿ ಜಾನ್ತೆ ಕಿ ಬಾಬಾನೆ ಕಬ್ ಪ್ರವೇಶ ಕಿಯಾ. ಆದರೆ ಇದು ಸಹ ಯಾರಿಗೂ ಗೊತ್ತಿಲ್ಲ, ಶಿವಬಾಬಾ ಯಾವಾಗ ಬ್ರಹ್ಮ ತಂದೆಯನ್ನು ಪ್ರವೇಶ ಮಾಡಿದರು. ಹಾಂ, ವಿನಾಶ ಸಾಕ್ಷಾತ್ಕಾರ ಕಿಯಾ, ಬಹುತ್ ಧ್ಯಾನ್ ಮೇ ಜಾತೆ ತೆ, ವಹ ಕೋಯಿ ತಿಥಿ ತಾರೀಖ್ ವೇಲಾ ನಹಿ ನಿಕಾಲ್ ಸಕ್ತೆ. ಬಾಬಾ ಹೇಳ್ತಾ ಇದ್ದಾರೆ, ವಿನಾಶದ ಸಾಕ್ಷಾತ್ಕಾರವನ್ನು ನೀವು ಮಾಡ್ಕೊಂಡಿದ್ರಿ, ಆದರೆ ಬಹಳಷ್ಟು ಮಕ್ಕಳು ಧ್ಯಾನದಲ್ಲಿ ಹೋಗ್ತಾ ಇದ್ರು, ಆದರೆ ಆ ತಿಥಿ ತಾರೀಕು ವೇಳೆಯನ್ನು
ತೆಗೆಯುವುದಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಕೋ ಭಿ ಪೂಜ್ತೆ ಹೇ, ಉನ್ಕಾ ರಾತ್ರಿ ಕೋ ಜನ್ಮ ದಿಕ್ಕಾತೆ ಹೇ. ಇನ್ನು ಶ್ರೀಕೃಷ್ಣನ ಪೂಜೆಯನ್ನು ಮಾಡ್ತಾರೆ. ಶ್ರೀಕೃಷ್ಣಂದು ರಾತ್ರಿಯ ಸಮಯದಲ್ಲಿ ಜನ್ಮವನ್ನು ತೋರಿಸ್ತಾರೆ. ಕಿಸ್ ಸಮಯ ಕಿತ್ನೆ ಮಿನಟ್ ಆದಿ ಸಾರಾ ನಿಕಾಲ್ತೆ ಹೇ. ಇನ್ನು ಕೃಷ್ಣನ ಜನ್ಮ ಯಾವ ಸಮಯದಲ್ಲಿ ಎಷ್ಟು ನಿಮಿಷ ಸಂಪೂರ್ಣ ಲೆಕ್ಕವನ್ನು ತೆಗಿತಾರೆ ಅಂತಾರೆ ಬಾಬಾ. ಬಾಪ್ ಕಹತೆ ಹೇ ಮೇ ತೋ ಹೂ ಹಿ ನಿರಾಕಾರ. ಆದರೆ ಶಿವಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನಿರುವುದೇ ನಿರಾಕಾರ. ಜೈಸೆ ಅವ್ರ ಮನುಷ್ಯ ಜನ್ಮ ಲೇತೆ ಹೇ ವೈಸೆ ಮೇರಾ ಜನ್ಮ ತೊಡೆ ಹಿ ಹೋತಾ ಹೇ. ಶಿವಬಾಬಾ ಹೇಳ್ತಿದ್ರೆ ಎಲ್ಲರೂ ಯಾವ ರೀತಿ ಮನುಷ್ಯರು ಜನ್ಮವನ್ನು ಪಡ್ಕೊಳ್ತಾರೋ ಆ ರೀತಿ ಏನಾದರೂ ನನ್ನ ಜನ್ಮ ಇದೆಯಾ? ಮೇರಾ ತೋ ದಿವ್ಯ ಅಲೌಕಿಕ ಜನ್ಮ ಹೇ. ಬಾಬಾ ಹೇಳ್ತಿದ್ರೆ ನಂದಂತೂ ದಿವ್ಯ ಅಲೌಕಿಕ ಜನ್ಮವಾಗಿದೆ. ಮೇ ಇನ್ಮೇ ಪ್ರವೇಶ ಕರ್ತಾ ಹೂँ ಫಿರ್ ಚಲಾ ಜಾತಾ ಹೂँ. ಶಿವಬಾಬಾ ಹೇಳ್ತಿದ್ರೆ ನಾನು ಬ್ರಹ್ಮ ತಂದೆ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ, ಮಕ್ಕಳ ಸೇವೆ ಮಾಡ್ತೀನಿ, ಆಮೇಲೆ ಹೋಗ್ಬಿಡ್ತೀನಿ. ಬೈಲ್ ಪರ್ ಸಾರಾ ದಿನ ಸವಾರಿ ತೊಡೆ ಹಿ ಕರ್ತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಎತ್ತಿನ ಮೇಲೆ ಇಡೀ ದಿನ ಏನಾದರೂ ಯಾರಾದರೂ ಸವಾರಿ ಮಾಡ್ತಾರಾ? ಮುಜ್ಜೆ ಜಿಸ್ ಸಮಯ ಬಚ್ಚೆ ಯಾದ್ ಕರ್ತೆ ಹೇ ಮೇ ಹಾಜಿರ್ ಹೂँ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ರೆ ನನ್ನನ್ನು ಯಾವ ಸಮಯದಲ್ಲಿ ಮಕ್ಕಳು ನೆನಪು ಮಾಡ್ತಾರೋ ಆವಾಗ ನಾನು ಉಪಸ್ಥಿತನಾಗ್ಬಿಡ್ತೀನಿ. ಬಾಪ್ ಆಕರ್ ಬಚ್ಚೋಂ ಸೆ ಮಿಲ್ತೆ ಹೇ ಗುಡ್ ಮಾರ್ನಿಂಗ್ ಕರ್ತೆ ಹೇ. ಅಂದಮೇಲೆ ಬಾಬಾ ಬಂದು ಮಕ್ಕಳ ಜೊತೆಗೆ ಮಿಲನ ಮಾಡ್ತಾರೆ, ಸುಪ್ರಭಾತವನ್ನು ಹೇಳ್ತಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಜೈಸೆ ಮನುಷ್ಯ ಏಕ ದೋ ಮೇ ಮಿಲ್ತೆ ಹೇ ರಾಮ್ ರಾಮ್ ಬಾ ನಮಸ್ತೆ ಕತೆ ಹೇ. ಯಾವ ರೀತಿ ಅಂದರೆ ಬಾಬಾ ಹೇಳ್ತಾರೆ ಮನುಷ್ಯರು ಪರಸ್ಪರ ಒಬ್ರಿಗೊಬ್ರಿಗೆ ಭೇಟಿ ಆದರೆ ರಾಮ ರಾಮ ಅಂತ ಹೇಳಿಲ್ಲ ನಮಸ್ಕಾರ ಮಾಡ್ತಾರೆ. ಯಹತೋ ರುಹಾನಿ ಬೇಹದ್ ಕಾ ಬಾಪ್ ಸಮಜಾತೆ ಹೇ. ಆದರೆ ಇದಂತೂ ಆತ್ಮಿಕ ಬೇಹದ್ದಿನ ತಂದೆ ತಿಳಿಸ್ತಾ ಇದ್ದಾರೆ. ಮೇ ತುಮ್ ಸಬ್ ಬಚ್ಚೋಂ ಕಾ ಬಾಪ್ ಹೋ. ಶಿವಬಾಬಾ ಹೇಳ್ತಿದ್ರೆ ನಾನು ನೀವೆಲ್ಲ ಮಕ್ಕಳಿಗೂ ತಂದೆಯಾಗಿದ್ದೀನಿ. ತೋ ಶಿವಬಾಬಾ ಕಿ ಸಂತಾನ್ ತುಮ್ ಸಬ್ ಆತ್ಮಾಯೇ ಬಾಯಿ ಬಾಯಿ ಹೋ. ಹಾಗಾದರೆ ನೀವು ಶಿವಬಾಬಾರವರ ಸಂತಾನರು, ಎಲ್ಲ ಆತ್ಮಗಳು ಸೋದರ ಸೋದರರಾಗಿದ್ದೀರಿ. ಯಹ ಖುಷಿ ಕಾ ಪಾರ ಚढ़ना ಚಾಹಿಯೆ. ಅಂದಮೇಲೆ ಈ ಅಪಾರವಾದಂಥ ಖುಷಿ ಏರಬೇಕು ನಿಮಗೆ ಅಂತಾರೆ ಬಾಬಾ. ಬೇಹದ್ ಕಾ ಬಾಪ್ ಆಯಾ ಹುआ है हमको ಬೇಹದ್ ಕಾ ವರ್ಸಾ ದೇ ರಹಾ है. ಈಗ ಬೇಹದ್ದಿನ ತಂದೆ ಬಂದಿದ್ದಾರೆ, ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. बच्चों को देख बाप को भी खुशी होती है. ढेर बच्चे हैं, बच्चे जानते हैं हमको बाबा स्वर्ग का मालिक बना रहे हैं, ರಾಜಾಯಿ ದೇತೆ ಹೇ. ಮಕ್ಕಳನ್ನ ನೋಡಿ ಬಾಬಾನವ್ರಿಗೂ ಖುಷಿ ಆಗ್ತದೆ, ಯಾಕಂದರೆ ಇಷ್ಟೆಲ್ಲ ಮಕ್ಕಳಿದ್ದಾರೆ ಅಂತ. ಅಂದಮೇಲೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಹಮ್ಕೋ ಬಾಬಾ ಸ್ವರ್ಗ ಕಾ ಮಾಲಿಕ್ ಬನಾ ರಹೇ ಹೇ. ನಿಮಗೂ ಮಕ್ಕಳಿಗೆ ಗೊತ್ತು ಇಷ್ಟೆಲ್ಲ ಮಕ್ಕಳಿದ್ದಾರೆ ಅಂದಮೇಲೆ ಬಾಬಾ ನಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಪ್ರಜಾ ಭಿ ತೋ ಕಹೇಗಿ ಹಮಾರ ರಾಜ್ಯ ಹೇ. ಇನ್ನು ಪ್ರಜೆಗಳು ಹೇಳ್ತಾರೆ ಈಗ ನಮ್ಮದು ರಾಜ್ಯ. ಜೈಸೆ ಭಾರತವಾಸಿ कहते हैं यह हमारा भारत देश है, ರಾಜ ಪ್ರಜಾ ದೋನೋ कहते हैं हमारा देश है. ಬಾಬಾ ಹೇಳ್ತಾ ಇದ್ರೆ ಈಗ ಭಾರತವಾಸಿಗಳೆಲ್ಲರೂ ಏನು ಹೇಳ್ತಾರೆ? ಬಾಬಾ ಹೇಳ್ತಾರೆ ಯಹ ಹಮಾರ ಭಾರತ ದೇಶ है, ರಾಜ ಪ್ರಜಾ ದೋನೋ कहते हैं हमारा देश है. ರಾಜನು ಹೇಳ್ತಾರೆ ಇದು ನಮ್ಮ ದೇಶ ಅಂದರೆ ರಾಜ ಪ್ರಜೆಗಳು ಎಲ್ಲರೂ ಯಾರು ಹೇಳ್ತಾರೆ? ನಾವು ಹಮಾರ ದೇಶ ಇದು ನಮ್ಮ ದೇಶ ಅಂತ ಹೇಳ್ತಾರೆ ರಾಜ ಪ್ರಜೆಗಳೆಲ್ಲರೂ. ತುಮ್ ಬಚ್ಚೆ ನರ್ಕವಾಸಿ ಹೋ ಫಿರ್ ಸ್ವರ್ಗವಾಸಿ ಬನೆಂಗೆ. ಆದರೆ ಬಾಬಾ ಹೇಳ್ತಾ ಇದ್ರೆ ನೀವು ಮಕ್ಕಳು ನರಕವಾಸಿಗಳಾಗಿದ್ರಿ, ಮುಂದೆ ಸ್ವರ್ಗವಾಸಿಗಳಾಗ್ತೀರಿ. ಬಾಪ್ ಕೋ ಅವ್ರ ವರ್ಷೆ ಕೋ ಯಾದ್ ಕರ್ನಾ ಹೇ ಅವ್ರ ಕೊಯ್ ತಕ್ಲೀಫ್ ಬಾಬಾ ನಹಿ ದೇತೆ ಹೇ. ಬಾಬಾ ಹೇಳ್ತಿದ್ರೆ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು, ಇನ್ನೇನು ನಾನು ನಿಮಗೆ ಕಷ್ಟವನ್ನು ಕೊಡೋದಿಲ್ಲ ಅಂತಾರೆ ಬಾಬಾ. रहना भी है ಗೃಹಸ್ಥ ವ್ಯವಹಾರ ಮೇ ಯಹ ಆಕರ್ ತೋಡೆ ಹಿ रहना है. ಬಾಬಾ ಹೇಳ್ತಿದ್ರೆ ಇರಬೇಕು ನೀವು ಗೃಹಸ್ಥ ವ್ಯವಹಾರದಲ್ಲಿನೇ, ಇಲ್ಲಿ ಬಂದೇನು ಇರಬೇಕಾ ಅಂತ ಕೇಳ್ತಿದ್ದಾರೆ ಬಾಬಾ. ಸಬ್ ಭಾಗ್ಕರ್ ಆಯೆ ತೋ ಇತ್ನೆ ಸಬ್ಕೋ ಬಾಬಾ ಕಹಾ ರಖ್ ಸಕ್ತೆ ಹೇ. ಬಾಬಾ ಹೇಳ್ತಿದ್ರೆ ಎಲ್ಲರೂ ಮಧುಬನಕ್ಕೆ ಓಡೋಡಿ ಬಂದುಬಿಟ್ರಂದ್ರೆ ಅಷ್ಟೆಲ್ಲ ಮಕ್ಕಳನ್ನ ಬಾಬಾ ಹೆಂಗೆ ಇಡೋದಕ್ಕೆ ಸಾಧ್ಯ? ಬಾಬಾ ಕಹಾ ರಖ್ ಸಕ್ತೆ ಹೇ, ಎಲ್ಲಿ ಇಡೋದಕ್ಕೆ ಸಾಧ್ಯ? ಇತ್ನೆ ಸಾಬ್ ಡೇರ್ ಬಚ್ಚೆ ಏಕ್ ಹಿ ಬಾರ್ ಕೈಸೆ ಇಕ್ಕಟ್ಟೆ ಹೋ ಸಕ್ತೆ ಹೇ. ಇಷ್ಟೆಲ್ಲ ಮಕ್ಕಳು ಒಟ್ಟಿಗೆ ಹೆಂಗೆ ಸೇರಿ ಬಾಬಾನ ಮಿಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಸಬ್ ಸೆಂಟರ್ಸ್ಗೆ ಬಚ್ಚೆ ಏಕ್ ಹಿ ಬಾರಿ ಇಕ್ಕಟ್ಟೆ ಮಿಲ್ ಕೈಸೆ ಸಕ್ತೆ. ಎಲ್ಲ ಸೆಂಟರ್ನಲ್ಲಿರುವಂಥ ಮಕ್ಕಳು ಒಟ್ಟಿಗೆ
ಮಿಲನ ಮಾಡೋದಕ್ಕೆ ಹೇಗೆ ಸಾಧ್ಯ? ಕಹಾ ಟಹರ್ ಸಕೆಂಗೆ, ಅಷ್ಟೆಲ್ಲ ಮಕ್ಕಳು ಎಲ್ಲಿರೋದಕ್ಕೆ ಸಾಧ್ಯ? ಮುಷ್ಕಿಲ್ ಹೇನಾ, ಕಷ್ಟ ಇದೆ ಅಲ್ವಾ ಅಂತಾರೆ ಬಾಬಾ. ಮಕಾನ್ ವಾಲೋನ್ ಸೆ ಪೂಛೆಂಗೆ ಕಿತ್ನಾ ಮಾಗ್ತೆ ಹೇ, ಸಮಯ ಪರ್ ತೋ ಲೇನಾ ಪಡೇಗಾನ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಮನೆ ಮಾಲೀಕರಿಗೆ ಕೇಳಲಾಗ್ತದೆ ನೀವೆಷ್ಟು ಹಣವನ್ನು ತೆಗೆದುಕೊಳ್ತೀರಿ ಅಂತ. ಯಾಕೆಂದರೆ ಸಮಯಾನುಸಾರವಾಗಿ ಜಾಸ್ತಿ ಹಣ ಕೊಟ್ಟಾದರೂ ಪಡ್ಕೊಳ್ಳೇಬೇಕಾಗ್ತದೆ. ಪೈಸೆಗಿತ್ತು ಕೊಯ್ ಬಾತ್ ನಹಿ. ಆದರೆ ಇಲ್ಲಿ ಹಣದ ಮಾತಿಲ್ಲ ಅಂತಿದ್ದಾರೆ ಬಾಬಾ. ಸಮಯ ಬಡ ನಾಜುಕ್ ಹೋತಾ ಜಾತಾ ಹೇ. ಈಗಿನ ಸಮಯ ಬಹಳಷ್ಟು ನಾಜೂಕ್ ಆಗ್ತಾ ಹೋಗ್ತಾ ಇದೆ. ಬಾಪ್ ಅವ್ರ ಬಚ್ಚೆ ದೋನೋ ಅವಿನಾಶಿ ಹೇ. ತಂದೆ ಮತ್ತು ಮಕ್ಕಳು ಇಬ್ಬರೂ ಸಹ ಅವಿನಾಶಿಯಾಗಿದ್ದಾರೆ. ಅವಿನಾಶಿ ಖಜಾನಾ ಬಚ್ಚೋಂಕೋ ದೇತೆ ಹೇ. ಇನ್ನು ಬಾಬಾ ಅವಿನಾಶಿ ಖಜಾನೆಯನ್ನು ಮಕ್ಕಳಿಗೆ ಕೊಡ್ತಾರೆ. ಬಹುತ್ ಡೇರ್ ಬಚ್ಚೋಂಕೋ ಆನಾ ಹೋಗಾ. ಬಾಬಾ ಹೇಳ್ತಿದ್ರೆ ಬಹಳಷ್ಟು ಮಕ್ಕಳು ಈಗ ಮಧುಬನಕ್ಕೆ ಬರಲೇಬೇಕಾಗ್ತದೆ. ಬಾಬಾ ವಿಚಾರ ಕರ್ತೆ ಕರ್ತೆ ಇತ್ನೇ ಡೇರ್ ಕಹ ಆಕರ್ ರಹೇಂಗೆ. ಬ್ರಹ್ಮ ತಂದೆ ಮಕ್ಕಳ ಸಂಖ್ಯೆಯನ್ನು ನೋಡ್ತಾ ವಿಚಾರ ಮಾಡ್ತಾ ಮಾಡ್ತಾ ಅವ್ರು ಯೋಚನೆ ಮಾಡ್ತಾರೆ ಎಲ್ಲಿ ಬಂದಿರ್ತಾರೆ ಇವರು ಅಂತ. ಬಾಬಾ ಕರ್ತೆ ಹೇ ತುಮ್ ಫಿಕರ್ ಕ್ಯೂ ಕರ್ತೆ ಹೋ, ವೇಟ್ ಆ್ಯಂಡ್ ಸಿ. ಅದಕ್ಕೆ ಶಿವಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಯಾಕೆ ಚಿಂತೆ ಮಾಡ್ತೀರಿ? ಕಳೆದದ್ದು ಕಳೆದು ಹೋಯ್ತು, ಕಾಯ್ದು ನೋಡು ಅಂತ ಹೇಳ್ತಾರೆ. ತುಮ್ ಪಡ್ತಿರಹೋ ಮನ್ಮನಾಭವ. ಆದರೆ ನೀವು ಓದ್ತಾ ಇರಿ ಮನ್ಮನಾಭವ. तुम बच्चों को यह ख्याल में रखना है कि अभी हमको कर्मातीत अवस्था में जाना है, सतो प्रधान बनना है. ಬಾಬಾ ಹೇಳ್ತಾರೆ ನೀವು ಮಕ್ಕಳು ಈ ವಿಚಾರವನ್ನು ಇಟ್ಕೊಳ್ಬೇಕಾಗಿದೆ. ನಾವೀಗ ಕರ್ಮಾತೀತ ಸ್ಥಿತಿಯಲ್ಲಿ ಹೋಗಬೇಕಾಗಿದೆ, ಸತೋ ಪ್ರಧಾನರಾಗಬೇಕಾಗಿದೆ ಅನ್ನುವಂಥ ವಿಚಾರ ನಿಮಗೆ ಇರಬೇಕು. ಯಾದ್ ಸೆ ಹಿ ಪಾವನ್ ಬನೆಂಗೆ. ಯಾಕೆಂದರೆ ತಂದೆಯ ನೆನಪಿನಿಂದಲೇ ನೀವು ಪಾವನರಾಗ್ತೀರಿ. ಬಾಬಾ ಬಾತ್ ಬಹುತ್ ಸಹಜ ಬತಾತೆ ಹೇ. ಬಾಬಾ ಅಂತೂ ಮಾತುಗಳನ್ನು ಬಹಳ ಸಹಜ ಮಾಡಿ ತಿಳಿಸ್ಕೊಡ್ತಾರೆ. ಅತಿ ಸಹಜ ಸಿರ್ಫ್ ಬಾಪ್ಕೋ ಯಾದ್ ಕರ್ನಾ ಹೇ. ಇದು ಅತಿ ಸಹಜವಾಗಿದೆ ಅಂತಿದ್ದಾರೆ ಬಾಬಾ. ಆದರೆ ಕೇವಲ ತಂದೆಯನ್ನು ನೆನಪು ಮಾಡುವಂಥದ್ದು. ದೇಖೋ ಗಾಯ ಕೆ ಬಚ್ಚೆ ಕೋ ಜಬ್ ಮಾ ಯಾದ್ ಆತಿ ಹೇ ತೋ ಚಿಲ್ಲಾತೆ ಹೇ ಕ್ಯಾ, ಚಿಲ್ಲಾತೆ ಹೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೋಡ್ರಿ, ಗೋವಿನ ಕರು ಗಾಯಕ್ಕೆ ಬಚ್ಚೆಗೂ ಜಬ್ ಮಾ ಯಾದ್ ಆತಿ ಹೇ. ಆ ಗೋವಿನ ಮಗುವಿಗೆ ತಮ್ಮ ತಾಯಿಯ ನೆನಪು ಯಾವಾಗ ಬರ್ತದೋ ಆವಾಗ ಚಿಲ್ಲಾತೆ ಹೇನಾ, ಆವಾಗ ಚೀರಾಡ್ತಾವಲ್ವಾ. ಯಹ ತೋ ಹೇ ಜಾನ್ವರ್. ಆದರೆ ಇಲ್ಲಿ ಮನುಷ್ಯರಲ್ಲ, ಇಲ್ಲಿರುವುದು ಇವು ಪ್ರಾಣಿಗಳು ಅಂತ ಹೇಳ್ತಾ ಇದ್ದಾರೆ ಬಾಬಾ. तुम बच्चों ने भी रड़िया मारी है, आगे चल बहुत चिल्लाएंगे, बहुत ಯಾದ್ ಕರೆಂಗೆ. ಬಾಬಾ ಹೇಳ್ತಿದ್ರೆ ನೀವು ಮಕ್ಕಳು ಸಹ ಬಹಳಷ್ಟು ಕೂಗಿದ್ದೀರಿ, ಕರೆದಿದ್ದೀರಿ. ಯಾರನ್ನ? ಶಿವಬಾಬರವರನ್ನು. ಬಾಬಾ ಹೇಳ್ತಿದ್ರೆ ಮುಂದೆ ಹೋದ ಹಾಗೆ ಬಹಳಷ್ಟು ಚೀರಾಡ್ತೀರಿ, ಬಹಳಷ್ಟು ನೆನಪು ಮಾಡ್ತೀರಿ ಅಂತಾರೆ ಬಾಬಾ. ತುಮ್ ಬಚ್ಚೆ ತೋ ಅಬ್ ಜಾನ್ತೆ ಹೋ ಕಿ ಬಾಬಾ ಆಯಾ ಹುವಾ ಹೇ. ಇದಂತೂ ನಿಮಗೆ ಮಕ್ಕಳಿಗೆ ಗೊತ್ತು, ಈಗ ಬಾಬಾ ಬಂದಿದ್ದಾರೆ. ವಿನಾಶ್ ತೋ ಹೋನಾ ಹಿ ಹೇ. ವಿನಾಶ ಅಂತೂ ಆಗುವಂಥದ್ದೇ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ನ್ಯಾಚುರಲ್ ಕೆಲಾಮಿಟೀಸ್ ಆನಿ ಹೇ. ಪ್ರಾಕೃತಿಕ ಪ್ರಕೋಪಗಳು ಸಹ ಬರುವಂಥವಿದ್ದಾವೆ. ಸಬ್ ಆಪಸ್ ಮೇ ಲಡ್ತೆ ಜಗಡ್ತೆ ರಾತೆ ಹೇ. ಈಗೆಲ್ಲರೂ ಪರಸ್ಪರ ಯುದ್ಧ ಕಲಹ ಜಗಳಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕಿತ್ನಾ ಖರ್ಚ್ ಕರ್ ಬಾಂಬ್ಸ್ ಬನಾತೆ ಹೇ, ಬಹುತ್ ಪೈಸಾ ಜಾತಾ ಹೇ. ಎಷ್ಟೆಲ್ಲ ಹಣವನ್ನು ಖರ್ಚು ಮಾಡಿ ಬಾಂಬ್ಸನ್ನು ತಯಾರಿಸಲಾಗ್ತದೆ, ಆದರೆ ಬಹುತ್ ಪೈಸಾ ಜಾತಾ ಹೇ. ಇದರಲ್ಲಿ ಬಹಳಷ್ಟು ಹಣ ಹೋಗ್ತದೆ. ಖರ್ಚಾತೋ ಹೋತಾ ಹೇನಾ. ಅದಕ್ಕೆ ಶಿವಬಾಬಾ ಹೇಳ್ತಿದ್ರೆ ಖರ್ಚಂತೂ ಆಗ್ತದಲ್ವಾ. ಖರ್ಚಾತೋ ಹೋತಾ ಹೇನಾ, ಇತ್ನಾ ಖರ್ಚಾ ಕಹ ಸೆ ಲಾಯೆ. ಖರ್ಚಂತೂ ಆಗ್ತದೆ, ಇಷ್ಟೆಲ್ಲ ಖರ್ಚನ್ನು ಎಲ್ಲಿಂದ ತರೋದು? ಡರ್ತೆ ಬಿ ಹೇ ಮೌತ್ ಸೆ. ಯಾಕಂದರೆ ಎಲ್ಲರೂ ಸಾವಿನಿಂದ ಅಂತೂ ಭಯ ಪಡ್ತಾರೆ. ಫಿರ್ ಬಿ ಬಾಂಬ್ಸ್ ಬನಾನಾ ತೋ ಬಂದ್ ನಹಿ ಕರ್ತೆ. ಆದರೂ ಸಹ ಬಾಂಬ್ಸ್ ಇತ್ಯಾದಿಯನ್ನು ತಯಾರು ಮಾಡೋದು ಬಂದು ಮಾಡೋದಿಲ್ಲ ಅಂತಾರೆ ಬಾಬಾ. ಖರ್ಚಾ ತೋ ಹೋತಾ ಹೇನಾ, ಬಂದ್ ನಹಿ ಕರ್ತೆ. ಬಾಂಬ್ಸ್ ಕಿ ಲಡಾಯಿ ಚಲೇಗಿ. ಅಭಿ बनाते ही ऐसे है जो बम गिरे और मनुष्य मात्र मर जाए.
ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬಾಂಬ್ಸನ್ನು ತಯಾರು ಮಾಡೋದು ಬಂದ್ ಮಾಡೋದಿಲ್ಲ ಅಂತಾರೆ ಬಾಬಾ. ಬಾಂಬ್ಸ್ ಕಿ ಲಡಾಯಿ ಚಲೇಗಿ, ಬಾಬಾ ತಿಳಿಸ್ಕೊಡ್ತಿದ್ರೆ ಬಾಂಬ್ಸ್ ಮೂಲಕ ಯುದ್ಧಗಳು ನಡೀತವೆ. ಈಗ ತಯಾರು ಮಾಡ್ತಾನೆ ಇರ್ತಾರೆ. ಜೋ ಬಾಂಬ್ ಗಿರೆ ಅವ್ರ ಮನುಷ್ಯ ಮರ್ ಜಾಯ್. ಬಾಬಾ ಹೇಳ್ತಿದ್ರೆ ಈ ಬಾಂಬ್ ಬಿತ್ತು ಅಂದರೆ ಎಲ್ಲ ಮನುಷ್ಯರು ಸತ್ತೋಗ್ಬಿಡ್ತಾರೆ. ಚೀಸ್ ಬನಾನೆ ಮೇ ಪಹಲೆ ಟೈಮ್ ಲಗ್ತಾ ಹೇ ಫಿರ್ ತೋ ಮಿನಟ್ ಮೋಟಾರ್. ಬಾಬಾ ಹೇಳ್ತಿದ್ರೆ ಯಾವುದೇ ವಸ್ತುವನ್ನು ಮೊದಲು ತಯಾರು ಮಾಡಬೇಕಾದ್ರೆ ಸಮಯ ಹಿಡಿತದೆ, ಆಮೇಲೆ 1 ನಿಮಿಷದಲ್ಲೇ ತಯಾರು ಮಾಡಿಬಿಡ್ತಾರೆ. ಜಲ್ದಿ ಜಲ್ದಿ ಬನಾತೆ ಜಾತೆ ಹೇ, ಬೇಗ ಬೇಗ ತಯಾರು ಮಾಡ್ತಾ ಹೋಗ್ತಾರೆ. ಬಾಂಬ್ಸ್ ಬಿ ಕೊಯ್ ಥೋಡೆ ಬನೆಗೆ ಕ್ಯಾ, ಬಾಬಾ ಹೇಳ್ತಿದ್ರೆ ಬಾಂಬ್ಸ್ಗಳನ್ನ ತಯಾರು ಮಾಡ್ತಾರೆ, ಅವ್ರೇನು ಸ್ವಲ್ಪ ಮಾಡ್ತಾರ. ತುಮ್ ಬಚ್ಚೆ ಜಾನ್ತೆ ಹೋ ಇಸ್ ಪುರಾಣಿ ಸೃಷ್ಟಿ ಕಾ ವಿನಾಶ ಹೋನಾ ಹೇ. ಆದರೆ ನಿಮ್ಮ ಮಕ್ಕಳಿಗೆ ಗೊತ್ತು ಈ ಹಳೆಯ ಜಗತ್ತಿನ ವಿನಾಶ ಆಗುವಂಥದ್ದಿದೆ. ಅಬ್ ಬೇಹದ್ ಕೆ ಬಾಪ್ ಸೆ ವರ್ಷ ಲೇನಾ ಹೇ, ಅದಕ್ಕೋಸ್ಕರ ಈಗ ಬೇಹದ್ದಿನ ತನದಿಂದ ಆಸ್ತಿಯನ್ನು ತೆಗೆದುಕೊಳ್ಬೇಕಾಗಿದೆ. ಗೀತ್ ಹೇ ತುಮ್ ಭಾರತವಾಸಿಯೋಂ ಕಾ ದೇವಿ ದೇವತಾ ಧರ್ಮ ಕಾ ಶಾಸ್ತ್ರ. ಗೀತೆಯಾಗಿದೆ ನೀವು ಭಾರತವಾಸಿಗಳದು. ಇನ್ನು ದೇವಿ ದೇವತಾ ಧರ್ಮದ ಶಾಸ್ತ್ರ ಭಗವದ್ಗೀತೆಯಾಗಿದೆ. ಬಾಕಿ ತೋ ಛೋಟೆ ಛೋಟೆ ಹೇ ಉನ್ಕಾ ಕೋಯಿ ಗಾಯನ್ ನಹಿ ಹೇ. ಬಾಕಿ ಉಳಿದೆಲ್ಲ ಗ್ರಂಥಗಳು ಚಿಕ್ಕ ಚಿಕ್ಕ ಅಂತಾರೆ ಬಾಬಾ, ಅವುಗಳಲ್ಲೆಲ್ಲ ಅಷ್ಟೊಂದು ಗಾಯನ ಇಲ್ಲ. ಬ್ರಾಹ್ಮಣ ಧರ್ಮ ಹೇ ಸಬ್ಸೆ ಊಂಚ್, ಬ್ರಾಹ್ಮಣೋ ಕಾಮ್ ಹೇ ಕಥಾ ಸುನಾನ. ಬಾಬಾ ಹೇಳ್ತಿದ್ರೆ ಬ್ರಾಹ್ಮಣ ಧರ್ಮದವ್ರದ್ದು ಕೆಲಸ ಏನು, ಬಹಳಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ ಬಾಬಾ. ಬ್ರಾಹ್ಮಣಕ ಕಾಮ್ ಹೇ ಕಥಾ ಸುನಾನ, ಆದರೆ ಬ್ರಾಹ್ಮಣರ ಕೆಲಸ ಕಥೆಯನ್ನು ಹೇಳುವಂಥದ್ದು. ತುಮ್ ಕಹ ಸಕ್ತೆ ಹೋ ಹಮ್ ಬ್ರಹ್ಮ ಕುಮಾರ್ ಕುಮಾರಿಯಾ ಹೇ, ಬ್ರಹ್ಮ ಕೆ ಬಚ್ಚೆ ಹಮ್ಕೋ ಡಾಡೆ ಕಾ ವರ್ಷ ಮಿಲ್ ರಹಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನಿಮಗೆ ಗೊತ್ತು ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ಅಂದಮೇಲೆ ಬ್ರಹ್ಮನ ಸಂತಾನರು. ನಾವು ಬ್ರಹ್ಮನ ಸಂತಾನರು ಅಂದಮೇಲೆ ಬ್ರಹ್ಮಕ್ಕೆ ಬಚ್ಚೆ ಹಮ್ಕೋ ಡಾಡೆ ಕಾ ವರ್ಷ ಮಿಲ್ ರಹಾ ಹೇ. ಬ್ರಹ್ಮನ ಮಕ್ಕಳು ನಾವು, ಆದರೆ ನಮಗೆ ಅಜ್ಜನಿಂದ ಆಸ್ತಿ ಸಿಗ್ತಾ ಇದೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग, नमस्ते नमस्ते नमस्ते. धारणेಗೋಸ್ಕರ मुख्य सार. फर्स्ट पॉइंट, ड्रामा के हर राज को जानते हुए, ड्रामा के हर राज को जानते हुए किसी भी बात की फिक्र नहीं करनी है. ನಾಟಕದ ಪ್ರತಿಯೊಂದು ರಹಸ್ಯವನ್ನು ಅರಿಯುತ್ತಾ ಯಾವುದೇ ಮಾತೆಯ ಚಿಂತೆಯನ್ನು ಮಾಡಬೇಡಿ. ಯಾವುದೇ ಮಾತಿನ ಚಿಂತೆಯನ್ನು ಮಾಡಬೇಡಿ. ಪಢಾಯಿ ಪಡ್ತೆ ರಹನಾ ಹೇ, ಶಿಕ್ಷಣವನ್ನು ಓದುತ್ತಾ ಇರಿ. ಮನ್ಮನಾಭ ಹೋಕರ್ ಕರ್ಮಾತೀತ್ ಬನ್ನೆ ಕಾ ಖ್ಯಾಲ್ ರಖ್ನಾ ಹೇ. ಮನ್ಮನಾಭವ ಸ್ಥಿತಿಯಲ್ಲಿದ್ದು ಕರ್ಮಾತೀತರಾಗುವಂತಹ ವಿಚಾರ ಮಾಡಬೇಕಾಗಿದೆ. ಸ್ವಯಂಕು ಸತೋಪ್ರಧಾನ ಬನಾನೆ ಹೇ, ಆದರೆ ಸ್ವಯಂವನ್ನು ಸತೋಪ್ರಧಾನರನ್ನಾಗಿ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಹಮ್ ಆತ್ಮಾಯೇ ಶಿವಬಾಬಾ ಕಿ ಸಂತಾನ್ ಆಪಸ್ ಮೇ ಭಾಯಿ ಭಾಯಿ ಹೇ. ನಾವು ಶಿವತಂದೆಯ ಸಂತಾನರು, ಪರಸ್ಪರ ಸೋದರ ಸೋದರರಾಗಿದ್ದೇವೆ. ಶಿವಬಾಬಾ ಸೆ ವರ್ಷ ಲೇ ರಹೇ ಹೇ, ಶಿವಬಾಬಾರವರಿಂದ ಆಸ್ತಿಯನ್ನು ಪಡೀತಾ ಇದ್ದೇವೆ. ಇಸ್ ಖುಷಿ ಮೇ ರಹನಾ ಹೇ, ಈ ಖುಷಿಯಲ್ಲಿ ನೀವು ಇರಬೇಕು. वरदान, अंतर स्वरूप में स्थित रह अपने व बाप के गुण रूप को प्रत्यक्ष करने वाले सच्चे स्नेही भव. ಅಂತರಂಗ ಸ್ವರೂಪದಲ್ಲಿ ಸ್ಥಿತರಾಗಿ ತಮ್ಮ ಅಥವಾ ತಂದೆಯ ಗುಪ್ತ ರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಸತ್ಯ ಸ್ನೇಹಿಗಳಾಗಿ. जो बच्चे सदा अंतर की स्थिति में अथवा अंतर स्वरूप में स्थित रह अंतर्मुखी रहते हैं, वे कभी किसी बात में लिप्त नहीं हो सकते. ಯಾವ ಮಕ್ಕಳು ಸದಾ ಅಂತರಂಗದ ಸ್ಥಿತಿಯಲ್ಲಿ ಅಥವಾ ಅಂತರಂಗದ ಸ್ವರೂಪದಲ್ಲಿ ಸ್ಥಿತರಾಗಿ ಅಂತರ್ಮುಖಿಗಳಾಗಿರ್ತಾರೋ ಅವರು ಎಂದೂ ಯಾವುದೇ ಮಾತಿನಲ್ಲಿ ಅವರು ಅಂಟ್ಕೊಂಡಿರೋದಿಲ್ಲ.
पुरानी दुनिया संबंध संपत्ति पदार्थ जो अल्पकाल और दिखावा मात्र है उनसे धोखा नहीं खा सकते. ಹಳೆಯ ಜಗತ್ತು ಸಂಬಂಧ ಸಂಪತ್ತು ಪದಾರ್ಥ ಇದೇನು ಅಲ್ಪಕಾಲದಿದೆಯೋ ಕೇವಲ ತೋರ್ಪಡಿಕೆಗೆ ಮಾತ್ರ ಇದೆಯೋ ಉಸ್ಸೆ ಧೋಖಾ ನಹಿ ಖಾ ಸಕ್ತೆ, ಅದರಿಂದ ಅವರು ಮೋಸ ಹೊಂದಲು ಸಾಧ್ಯ ಇಲ್ಲ. अंतर स्वरूप की स्थिति में रहने से स्वयं का शक्ति स्वरूप जो गुप्त है वह प्रत्यक्ष हो जाता है. ಅಂತರಂಗದ ಸ್ವರೂಪದಲ್ಲಿ ನೀವು ಯಾವಾಗ ಸ್ಥಿತರಾಗಿರ್ತೀರೋ ಆವಾಗ ಸ್ವಯಂನ ಶಕ್ತಿ ಸ್ವರೂಪ ಸ್ಥಿತಿ ಏನು ಗುಪ್ತವಾಗಿದೆಯೋ ಅದು ಪ್ರತ್ಯಕ್ಷ ಆಗ್ತದೆ. और इसी स्वरूप से बाप को प्रत्यक्षता होती है, बाप की प्रत्यक्षता होती है. ಮತ್ತು ಇದೇ ಸ್ವರೂಪದಿಂದ ತಂದೆಯ ಪ್ರತ್ಯಕ್ಷತೆ ಆಗ್ತದೆ. तो ऐसे ऐसे कर्तव्य करते करने वाले ही सच्चे स्नेही है. ಈ ರೀತಿ ಶ್ರೇಷ್ಠ ಕರ್ತವ್ಯವನ್ನು ಮಾಡುವಂಥವರೇ ಸತ್ಯ ಸ್ನೇಹಿಗಳಾಗಿದ್ದಾರೆ. ಸ್ಲೋಗನ್ निश्चय और जन्मसिद्ध अधिकार की शान में रहो तो परेशान नहीं होंगे. ನಿಶ್ಚಯ ಮತ್ತು ಜನ್ಮಸಿದ್ಧ ಅಧಿಕಾರದ ಹೆಮ್ಮೆಯಲ್ಲಿರಿ, ಆಗ ಎಂದು ಚಿಂತಾಕ್ರಾಂತರಾಗುವುದಿಲ್ಲ. ये अव्यक्त इशारे सदा हर्षित रहने के लिए अपनी नेचर को सरल बनाओ, सहनशील बनाओ. ಸದಾ ಹರ್ಷಿತರಾಗಿರಲು ತಮ್ಮ ನೇಚರನ್ನು ಸರಳ ಚಿತ್ತ ಮಾಡಿಕೊಳ್ಳಿ ಮತ್ತು ಮರ್ಯಾದೆಯನ್ನು ಮತ್ತು ಸರಳ ಮಾಡಿಕೊಳ್ಳಿ. सहनशील बनो, ಸಹನಶೀಲರಾಗಿ. ಸ್ವಚ್ಛತಾ भी सरलता की निशानी है. ಸ್ವಚ್ಛತೆಯು ಸರಳತೆಯ ಚಿಹ್ನೆಯಾಗಿದೆ. जितनी सरलता उतनी स्वच्छता होगी, इसलिए सभी को अपनी तरफ आकर्षित करेंगे. ಎಷ್ಟು ಸ್ವಚ್ಛತೆ ಇರ್ತದೋ ಅದು ಸರಳತೆಯ ಚಿಹ್ನೆ, ಎಷ್ಟು ಸರಳತೆಯೋ ಅಷ್ಟು ಸ್ವಚ್ಛತೆ ಇರ್ತದೆ. ಅದಕ್ಕೋಸ್ಕರ ಎಲ್ಲರನ್ನೂ ತಮ್ಮ ಕಡೆಗೆ ಅವರು ಆಕರ್ಷಿಸ್ತಾರೆ. ಸಚ್ಚಾಯಿ और सफाई भी तब होगी जब अपने स्वभाव को सरल बनाएंगे. ಸತ್ಯತೆ ಮತ್ತು ಸ್ವಚ್ಛತೆಯು ಯಾವಾಗಿರ್ತದೆ ಅಂದರೆ ಯಾವಾಗ ತಮ್ಮ ಸ್ವಭಾವವನ್ನು ಸರಳ ಮಾಡ್ಕೊಳ್ತಾರೋ ಆಗ. सरल स्वभाव वाला बहुरूपी भी बन सकते हैं. ಸರಳ ಸ್ವಭಾವ ಉಳ್ಳವರು ಬಹುರೂಪಿಗಳು ಆಗಬಹುದು. ऐसे सरल स्वभावी सदा हर्षित रहते और सर्व को आकर्षित करते हैं. ಇಂತಹ ಸರಳ ಸ್ವಭಾವಿಗಳು ಸದಾ ಹರ್ಷಿತರಾಗಿಯೂ ಇರ್ತಾರೆ, ಸರ್ವರನ್ನು ಆಕರ್ಷಿತರನ್ನಾಗಿ ಮಾಡುತ್ತಾರೆ. ಓಂ ಶಾಂತಿ.